ಪ್ರಿಯ ಕೇಳಿಗರೆ, ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಒಬ್ಬ ವಿಶೇಷವಾದ ಅತಿಥಿ ಇದ್ದಾರೆ. ಅವರ ಹೆಸರು ಎಂ ಪರಮೇಶ್ ಅಂತ ಹೇಳಿ. ಅವರು ಭದ್ರಾವತಿ ತಾಲೂಕು ಮಲ್ಲಾಪುರ ಗ್ರಾಮದವರಾಗಿದ್ದಾರೆ. ಫೋಟೋಗ್ರಫಿ ಇವರ ವೃತ್ತಿ, ಜೊತೆಗೆ ಇವರು ಕೃಷಿಕರು ಕೂಡ. ಇವರದ್ದು ಬಹುಮುಖವಾದಂಥ ಪ್ರತಿಭೆ. ಇವರ ಆಸಕ್ತಿಯ ಕ್ಷೇತ್ರಗಳಾದರೂ ಹಲವಾರು. ಈಗ ಅವ್ರನ್ನ ಅವರ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಪರಮೇಶ್ ಅವರಿಗೆ. ನಮಸ್ಕಾರ ಸರ್. ನಾನೀಗ ಪರಿಚಯ ಮಾಡಿಕೊಡ್ತಾ ಹೇಳಿದೆ, ತಾವು ವೃತ್ತಿಯಲ್ಲಿ ಒಬ್ಬ ಛಾಯಾಗ್ರಾಹಕರು ಅಂತ ಹೇಳಿ. ಎಷ್ಟು ವರ್ಷಗಳಿಂದ ಈ ಛಾಯಾಗ್ರಹಣ ವೃತ್ತಿಯನ್ನು ನೀವು ಕೈಗೊಂಡಿದ್ದೀರಿ? 1986ರಲ್ಲಿ ಫೋಟೋಗ್ರಫಿ ಪ್ರಾರಂಭ ಮಾಡಿದೆ ಸರ್. ಸುಮಾರು ಒಂದು 30-32 ವರ್ಷದಿಂದ ನಾನು ಈ ಉದ್ಯೋಗನ ಮುಂದುವರಿಸ್ಕೊಂಡು ಬಂದಿದ್ದೀನಿ ಸರ್. ಓಕೆ, ಅಂದರೆ ಈ 3 ದಶಕಗಳಿಗೂ ಕೂಡ ಹೆಚ್ಚಾಗಿ ನೀವು ಈ ಒಂದು ಕೆಲಸವನ್ನು ನೀವು ಮಾಡ್ಕೊಂಬಂದಿದ್ದೀರಿ. ಹೌದು ಸರ್. ಇದಕ್ಕೆ ಹಿನ್ನೆಲೆ ಏನು? ಯಾಕೆಂತಂದರೆ ಈ ಒಂದು ಫೋಟೋಗ್ರಫಿನಲ್ಲಿ ಆಸಕ್ತಿ ಮೂಡಬೇಕು ಅಂತ ಹೇಳಿದ್ರೆ ಏನಾದರೂ ಒಂದು ಕಾರಣ ಇರುತ್ತೆ. ಸೊ ಆ ಥರದ ಕಾರಣಗಳು ಏನಾದರೂ ಇದೆಯಾ? ಖಂಡಿತ ಸರ್, ಒಳ್ಳೆ ಪ್ರಶ್ನೆ ಕೇಳಿದಿರಿ. ನನಗೆ ಗುರುಗಳಾದಂಥ ಕಡಿದಲ್ ಶಾಮಣ್ಣನವರು, ನಾನು ಸವಿತಾ ಸಮಾಜದಲ್ಲಿ ಹುಟ್ಟಿ ಒಂದು ಕಟಿಂಗ್ ಶಾಪನ್ನು ಮಾಡಿಕೊಂಡು ನನ್ನ ವೃತ್ತಿನ ಮುಂದುವರಿಸ್ಕೊಂಡು ಬಂದವನು. ನನ್ನ ಶಾಪಿಗೆ ಅಂದರೆ ನನ್ನ ಕಟಿಂಗ್ ಶಾಪಿಗೆ ನನಗೆ ಕಸ್ಟಮರ್ ಆಗಿ ಕಡಿದಲ್ ಶಾಮಣ್ಣವ್ರು ಬರ್ತಾಯಿದ್ರು. ಅವರು ನನ್ನ ಆಸಕ್ತಿನ ನೋಡಿ, ನಿನ್ನಲ್ಲಿ ಒಳ್ಳೆ ಒಂದು ಕಲೆ ಇದೆ, ನೀನು ಯಾಕೆ ಫೋಟೋಗ್ರಫಿ ಕಲಿಬಾರ್ದು ಅಂತೇಳಿ ನನ್ನ ಫೋಟೋಗ್ರಫಿಗೆ ಆಸಕ್ತಿ ಮೂಡಿಸಿ ನನ್ನ ಫೋಟೋಗ್ರಫಿನ ಕಲಿಸಿರೋ ಅಂಥ ಗುರುಗಳು ಕಡಿದಲ್ ಶಾಮಣ್ಣವ್ರು ಸರ್. ಅಂದರೆ ನೀವು ಅವಾಗ ಫೋಟೋಗ್ರಫಿ ಬಗ್ಗೆ ಆಸಕ್ತಿ ಇತ್ತು ಅಂತೇಳಿ ಹೇಳಿದ್ರಲ್ಲ, ಹೇಗೆ ಆಸಕ್ತಿ ಇತ್ತು? ಸರ್, ಅವರು ನನ್ನ ಆರ್ಟಿಕಲಲ್ಲಿ ಸುಮಾರು ಆರ್ಟಿಕಲಲ್ಲಿ ಬಂದಿದೆ, ಪೇಪರಲ್ಲಿ, ಟಿ ವಿಯಲ್ಲೆಲ್ಲ ನನ್ನ ಬಗ್ಗೆ ಇಂಟರ್ವ್ಯೂ ಎಲ್ಲ ಮಾಡಿದರು. ಆವಾಗ ನನ್ನ ಕಟಿಂಗ್ ಶಾಪಲ್ಲಿ ಕೆಲವು ಭಾವಚಿತ್ರಗಳು ಅಂದರೆ ಚಲನಚಿತ್ರ ವಾಲ್ ಪೋಸ್ಟರ್ಗಳನ್ನ ಹಾಕ್ಕೊಳ್ತಿದ್ದೆ. ಆ ಶಾಮಣ್ಣವ್ರು ಅದು ನೋಡ್ಬಿಟ್ಟು, ಏನಪ್ಪ ನಿನಗೆ ಇಷ್ಟು ಸಿನಿಮಾಗಳ ಪೋಸ್ಟರ್ಗಳು ಹಾಕ್ಕೊಂಡಿದ್ಯಾ, ನಿನ್ಗೆ ಒಳ್ಳೆ ಕಲೆ ಇದೆ, ಬಾ ನನ್ನ ಮನೆಗೆ ಬಾ ಅಂತೇಳಿ. ಆವಾಗ ಸರ್ ಬ್ಲ್ಯಾಕ್ ಆ್ಯಂಡ್ ವೈಟು ಡೆವಲಪಿಂಗು ಅದೆಲ್ಲ ಮಾಡ್ತಾಯಿದ್ರು ಸರ್ ಅವ್ರ ಮನೆಯಲ್ಲಿ. ಅಂದರೆ ಆಗಿನ ಸಂದರ್ಭದಲ್ಲಿ ನೀವು ಫೋಟೋಗ್ರಫಿಯನ್ನು ಕೈಗೊಂಡಿರಲಿಲ್ಲ? ಇಲ್ಲ ಸರ್, ಬೇರೆಯವರು ಮಾಡಿದ್ದಂತ ನೀವು ಅದನ್ನು ಡಿಸ್ಪ್ಲೇ ಮಾಡ್ತಿದ್ರಿ? ಹೌದು ಸರ್, ಹೌದು ಸರ್. ಸಿನಿಮಾ ಪೋಸ್ಟರ್ಗಳನ್ನ ಹಾಕ್ಕೊಳ್ತಿದ್ದೆ. ಅದು ನೋಡ್ಬಿಟ್ಟು ಶಾಮಣ್ಣವ್ರು ನಮ್ಮ ಕಟಿಂಗ್ ಶಾಪಿಗೆ ಬರೋರಿಲ್ಲ, ಪರಮೇಶ್ ಅವರೇ ನಿನಗೆ ಫೋಟೋಗ್ರಫಿ ಬಗ್ಗೆ ಆಸಕ್ತಿ ಇದೆ, ನನ್ನ ಮನೆಗೆ ಬಾ ಒಂದ್ಸರಿ ಅಂದರು. ಅವ್ರ ಮನೆಗೆ ಹೋದೆ. ಅವಾಗ ಎಲೆಕ್ಟ್ರೋ 35 ಅನ್ನೋ ಕ್ಯಾಮ್ರಾ ಇತ್ತು ಸರ್. ಆ ಕ್ಯಾಮ್ರಾನ ಕೊಟ್ಟರು. ಅದ್ರ ಬಗ್ಗೆ ಫೋಕಸ್ ಅಂದರೆ ಏನು, ಯಾವ ಥರ ಎಕ್ಸ್ಪೋಸ್ ಮಾಡಬೇಕು ಅನ್ನೋದು ನಂಗೆ ಗೊತ್ತಿರಲಿಲ್ಲ ಸರ್. ಆಮೇಲೆ ಅದನ್ನು ಹೇಳ್ಕೊಟ್ರು, ಅದನ್ನು ಅಳವಡಿಸ್ಕೊಂಡೆ. ಒಳ್ಳೆ ಛಾಯಾಚಿತ್ರಗಳನ್ನ ತೆಗೆದು ಅವ್ರಿಗೆ ತೋರಿಸ್ದೆ. ಅವಾಗ ಅವರು ಬಹಳ ಖುಷಿ ಪಟ್ಟರು. ಅವಾಗ ಪರಮೇಶ್ ಅವರೇ, ನೀನು ಇಷ್ಟು ಬೇಗ ಈ ಫೋಟೋಗ್ರಫಿನ ಇದು ಮಾಡ್ಕೊಂಡಿದ್ಯಾ ಅಂದರೆ ನೀನು ನಿಜವಾಗ್ಲೂ ನಿನಗೆ ಮುಂದೆ ಒಂದಲ್ಲ ಒಂದಿನ ಒಳ್ಳೆ ಭವಿಷ್ಯ ಇದೆ ಅಂತೇಳಿ ನನ್ನ ಬೆನ್ನು ತಟ್ಟಿದ್ರು. ಓಕೆ, ಮಲ್ಲಾಪುರದಂಥ ಒಂದು ಕುಗ್ರಾಮದಲ್ಲಿ ಇದ್ದುಕೊಂಡು ಈ ಫೋಟೋಗ್ರಫಿ ಎಲ್ಲ ಮಾಡೋದು, ಇದನ್ನು ಕಲಿಯೋದು, ಮತ್ತು ಅದನ್ನು ಡೆವಲಪ್ ಮಾಡಿಸೋದು, ಅದನ್ನು ಪ್ರಿಂಟ್ ಹಾಕ್ಸೋದು, ಇದೆಲ್ಲ ಒಂಥರ ಅವಾಗ ಕಷ್ಟ ಅಂತ ಅನ್ನಿಸ್ಲಿಲ್ವಾ? ಖಂಡಿತ ಸರ್. ಅವಾಗ ಒಂದು ರೋಲಿನ ಬೆಲೆ ಸುಮಾರು ಸರ್ ಒಂದು 20 ರೂಪಾಯಿ ಇತ್ತು ಸರ್, ಒಂದು ರೋಲಿನ ಬೆಲೆ. ಕೊಡೆಕ್ ಅಂತೇಳಿ ಅವಾಗ. ಆಮೇಲೆ ಕೋನಿಕಾ ಬಂತು ಸರ್. ಪ್ರಾರಂಭದಲ್ಲಿ ಕೊಡೆಕ್ಕಿತ್ತು. ಆ ಕೊಡೆಕ್ ಕ್ಯಾಮ್ರಾ ರೋಲಿನ ಬೆಲೆ 24 ರೂಪಾಯಿ 25 ರೂಪಾಯಿ ಇತ್ತು. ತಗೊಂಡು ಆ 36 ಎಕ್ಸ್ಪೋಸಿಗೆ 36 ಬರಬೇಕು. ನಮ್ಮ ಗುರುಗಳು ಹೇಳ್ತಾ ಇದ್ರು, ಇದರಲ್ಲಿ 36 ಎಕ್ಸ್ಪೋಸ್ ಇದೆಯಪ್ಪ, ವೇಸ್ಟ್ ಮಾಡಬೇಡ, 36 ನೀನು ಕರೆಕ್ಟಾಗಿ ತೆಗಿಬೇಕು. 40 ಬರ್ತಿತ್ತು ಸರ್. ಯಾಕೆಂದ್ರೆ ನಾವು ನೀಟಾಗಿ ಲೋಡ್ ಮಾಡ್ಕೊಂಡಾಗ, ಕರೆಕ್ಟಾಗಿ ಡಾರ್ಕ್ ರೂಮಲ್ಲಿ ಲೋಡ್ ಮಾಡ್ಕೊಂಡ್ರೆ 40 ಬರ್ತಿತ್ತು ಸರ್. ಅವರು ಅದು ನೋಡಿಬಿಟ್ಟು ತುಂಬ ಖುಷಿಪಟ್ಟರು ಸರ್. ಪರಮೇಶ್ ಅವರೇ, ನಿನಗೆ ಫೋಟೋಗ್ರಫಿ ಬಗ್ಗೆ ಇಂಟ್ರೆಸ್ಟ್ ಇದೆ, ಈ ದಾರಿನ ನೀನು ಒಂದು ಹಮ್ಕೋ ಅಂದಾಗ ನಿಜವಾಗ್ಲೂ ಭಾಳ ಇಷ್ಟ ಆಯಿತು. ನನ್ನ ಹತ್ರ ಕ್ಯಾಮ್ರಾ ತೊಗೊಳಕ್ಕೂ ದುಡ್ಡಿರಲಿಲ್ಲ. ಅವ್ರ ಮನೇಲಿರುವಂಥ ಒಂದು ಕ್ಯಾಮ್ರಾ ನನಗೆ ಕೊಟ್ಟರು. ಆ ಕ್ಯಾಮ್ರಾದಿಂದ, ಸರ್ ನಾನು ಎಲ್ಲರ ಹತ್ರ ಹಂಚ್ಕೋಬೇಕು, ನಿಮ್ಮ ಹತ್ರನೂ ಒಳ್ಳೆ ನಿಜವಾಗ್ಲೂ ಎಲೆ ಮರೆಕಾಯಿಯಾಗಿದ್ದೆ, ನೀವು ನನ್ನ ಕರೆಸಿ ಒಂದು ಇಂಟರ್ವ್ಯೂ ಮಾಡ್ತಿದ್ದೀರಿ ಅಂದರೆ ಎಲ್ಲರಿಗೂ ಇದು ಒಂದು ಮಾರ್ಗದರ್ಶನ ಆಗಬೇಕು ಸರ್. ನಿಜ. ಫೋಟೋಗ್ರಫಿ ಅಂದರೆ ಅದು ಸುಮ್ಮನೆ ಅವತ್ತಿನ ದಿನಗಳಲ್ಲಿ ಅದಕ್ಕೆ ಅಂಥ ಗೌರವ ಇರಲಿಲ್ಲ ಸರ್. ಫೋಟೋಗ್ರಾಫರ್ ಅಂದ್ರೆ ಅಂತ ಶಿವಮೊಗ್ಗ ಜಿಲ್ಲೆಯಲ್ಲೇ ದೊಡ್ಡ ಸ್ಟುಡಿಯೋಗಳಂದ್ರೆ 4-5 ಇತ್ತು ಅವತ್ತಿನ ದಿನಗಳಲ್ಲಿ. 86-87ರಲ್ಲಿ ಎಲ್ಲರೂ ಫೋಟೋಗ್ರಫಿ ಹೆಚ್ಚಿಗೆ ಮಾಡ್ತಿರ್ಲಿಲ್ಲ. ಅಂಥ ದಿನಗಳಲ್ಲಿ ನಾನು ಫೋಟೋಗ್ರಫಿ ಆರಂಭ ಮಾಡಿದೆ. ಒಳ್ಳೆ ಬೆಳಕಿಗೆ ಬಂದೆ ಸರ್. ಒಳ್ಳೆ ಬೆಳಕಿಗೆ ಬಂದೆ ಅಂದರೆ ಒಳ್ಳೆ ಮಟ್ಟಕ್ಕೆ ನಮ್ಮ ತಾಲೂಕಿನ ಜನಗಳೆಲ್ಲ ಗುರುತಿಸಿರು, ಒಳ್ಳೆ ನನಗೆ ಸಹಕರಿಸಿರು. ಎಲ್ಲ ಊರಿನ ಎಲ್ಲ ಗ್ರಾಹಕರಿಗೂ ನಾನು ಹೃದಯಪೂರ್ವಕ ವಂದನೆಗಳನ್ನ ಹೇಳ್ತೀನಿ ಸರ್. ಯಾಕೆ ಹೇಳ್ತೀನಿ ಅಂದರೆ, ನಾನು ಜೀರೋದಿಂದ ಬಂದಂಥವನು ಸರ್. ನನಗೇನೂ ಇರಲಿಲ್ಲ, ಕಟಿಂಗ್ ಶಾಪಲ್ಲೇ ಜೀವನ ಇತ್ತು. ಈ ದಿನ ಫೋಟೋಗ್ರಫಿಯಲ್ಲಿ ಎಲ್ಲ ದುಡಿಮೆ ಮಾಡಿಕೊಂಡು ನಾನು ಮದುವೆ ಮಾಡಿಕೊಂಡೆ. ಫೋಟೋಗ್ರಫಿ ಪ್ರಾರಂಭ ಆದ ನಂತರ ನನಗೆ 3 ಜನ ಮಕ್ಕಳಾದರು. ಆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟೆ. ನನ್ನ ದೊಡ್ಡ ಮಗ BE ಮಾಡ್ಕೊಂಡು MTech ಮಾಡ್ಕೊಂಡ, ಒಳ್ಳೆ ಜಾಬಲ್ಲಿದ್ದಾನೆ. ಎರಡನೇ ಮಗ BE ಮಾಡ್ಕೊಂಡು MTech ಮಾಡ್ಕೊಂಡ, ಅವನು ಅಮೆರಿಕದಲ್ಲಿದ್ದಾನೆ. ಇನ್ನೊಬ್ಬ ಮಗ MBA ಮಾಡ್ಕೊಂಡ, ಅವನು ಬ್ಯಾಂಕ್ ಮ್ಯಾನೇಜರ್ ಆಗಿ ಬೆಂಗಳೂರಲ್ಲಿದ್ದಾನೆ. ನನ್ನ ದುಡಿಮೆಯಲ್ಲಿ ಸರ್ ಒಂದು 5 ಎಕರೆ ತೋಟ ಮಾಡ್ಕೊಂಡೆ, ಫೋಟೋಗ್ರಫಿ ದುಡಿಮೆಯಲ್ಲಿ ಸರ್. ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಸರ್.
ದೇವರೆದುರು ತಲೆಬಾಗದವನು ಕ್ಷೌರಿಕನೆದುರು ತಲೆಬಾಗಿದಲ್ಲಿ ಕ್ಷೌರಿಕ ದೇವರಲ್ವೇ ಸರ್ವಜ್ಞ ಅಂತೇಳಿ ಖಂಡಿತ ನಮ್ಮ ಸರ್ವಜ್ಞ ಹೇಳಿರುವಂಥ ಮಾತುಗಳು ಸರ್. ನಿಜ. ನಾನು ಕ್ಷೌರಿಕ ವೃತ್ತಿಯಿಂದ ಮುಂದೆ ಬಂದವನು ಸರ್ ನಾನು. ಹೌದು. ಆಮೇಲೆ ಈಗ ತೋಟ ಎಲ್ಲ ತಗೊಂಡು ಕೃಷಿಕ ಆಗಿದ್ದೀನಿ. ಓಕೆ. ಒಳ್ಳೆ ಅಡಿಕೆ ಬೆಳೆ ಬೆಳಿತೀನಿ, ಅದರಲ್ಲಿ ಒಳ್ಳೆ ಮನೆ ಕಟ್ಟಿದ್ದೀನಿ, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದ್ದೀನಿ. ನನ್ನ ಮಕ್ಕಳು ಸಹ ಚೆನ್ನಾಗಿ ದುಡಿಮೆ ಮಾಡಿ ಬೆಂಗಳೂರಲ್ಲಿ ಅವರು ಸಹ ಸ್ವಂತ ಮನೆ ತೊಗೊಂಡಿದ್ದಾರೆ. ನಾನು ಎಲ್ಲ ಗ್ರಾಹಕರಿಗೆ ಹೇಳೋದು, ಎಲ್ಲ ವೀಕ್ಷಕರಿಗೆ ಹೇಳೋದು ಏನಂದರೆ ಸರ್, ಉದ್ಯೋಗ ಇಲ್ದವರು ಯಾರು ಬಹಳ ಬೇಸರ ಪಡೋಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ತುಂಬ ಜನ BE ಮಾಡ್ಕೊಂಡಿದ್ದಾರೆ, M.Tech ಮಾಡ್ಕೊಂಡಿದ್ದಾರೆ, ಮನೇಲಿದ್ದಾರೆ, ನನಗೆ ಕೆಲಸ ಇಲ್ಲ ಅಂತೇಳಿ. ಸರ್ ದಯವಿಟ್ಟು ನೀವು ಫೋಟೋಗ್ರಫಿ ಅನ್ನೋದನ್ನ ನೀವು ಹಮ್ಕೊಳ್ಳಿ, ಈ ಉದ್ಯೋಗಕ್ಕೆ ಬನ್ನಿ, ನಿಮಗೆ ಖಂಡಿತ ಕೈ ತುಂಬ ಕೆಲಸ ಇದೆ. ಓಕೆ. ಅಂದರೆ ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು. ನಮಗೆ ಗುರಿ ಇತ್ತು ಅಂದರೆ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು. ನಿಜ. ನಿಜವಾಗ್ಲೂ ಸರ್, ಆ ದಿನಗಳಲ್ಲಿ ನನಗೆ ಗುರಿ ಇತ್ತು, ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದು ಒಂದು ಗುರಿ ಇತ್ತು. ಸಾಧನೆ ಮಾಡಿದೆ. ನನಗೆ ಮೊನ್ನೆ ಕಳೆದ ತಿಂಗಳು 25ನೇ ತಾರೀಕು ಶಿವಮೊಗ್ಗ ಜಿಲ್ಲಾ ಫೋಟೋಗ್ರಾಫರ್ ಅಸೋಸಿಯೇಷನ್ ಸಂಘದಿಂದ ಸನ್ಮಾನ ಮಾಡಿದರು ಸರ್. ನನಗೆ ಆ ಸನ್ಮಾನ ಮಾಡಿರೋಂಥದ್ದು ನಮ್ಮ ಸಂಘಕ್ಕೂ ಸಹ ನಾನು ಹೃದಯಪೂರ್ವಕ ವಂದನೆಗಳನ್ನ ಹೇಳ್ತೀನಿ. ಬಹಳ ಸಂತೋಷ. ಈಗ 30 ವರ್ಷಗಳ ಹಿಂದೆ ನೀವು ಈ ಒಂದು ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ್ರಿ. ಅದಕ್ಕಿಂತ ಮುಂಚೆ ತಾವೇ ಹೇಳಿದ ಹಾಗೆ ಒಂದು ಕ್ಷೌರಿಕ ವೃತ್ತಿಯನ್ನು ನೀವು ತಗೊಂಡಿದ್ರಿ. ಅದಾದ ನಂತರ ಅದನ್ನು ಬಿಟ್ಬಿಟ್ರಾ? ಇಲ್ಲ ಸರ್, ಇಲ್ಲ ಸರ್. ನನ್ನ ಫ್ಯಾಮಿಲಿಯಲ್ಲಿ ಈಗಲೂ ನಮ್ಮ ಅಣ್ಣ ಆಗಲಿ ನಮ್ಮ ಫ್ಯಾಮಿಲಿ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ. ನಾನು ಈಗ ನನ್ನ ಮಕ್ಕಳು ಬೆಂಗಳೂರಲ್ಲಿ ಜಾಬಲ್ಲಿ ಇದ್ದರು, ಅವರು ಮನೆಗೆ ಬಂದಾಗ ನಾನೇ ಈಗೂ ಸಹ ನಾನು ಕಟ್ಟಿಂಗಲ್ಲಿ ಮಾಡಿ ಕಳಿಸ್ತೀನಿ ಸರ್. ನನ್ನ ಕೆಲಸನ ನಾನು ಯಾವತ್ತೂ ಬಿಟ್ಟಿಲ್ಲ. ಯಾಕೆಂದರೆ ವೃತ್ತಿ ಇದೆಯಲ್ಲ ಸರ್, ಕಾಯಕ ಭಾಳ ದೊಡ್ಡದು ಸರ್. ನಿಜ ನಿಜ. ವೃತ್ತಿ ನಿಷ್ಠೆ ಅನ್ನುವಂಥದ್ದು ಬಹಳ ಖಂಡಿತ ಸರ್, ಖಂಡಿತ ಸರ್. ನಾನು ಈ ಮಟ್ಟಕ್ಕೆ ಬರಬೇಕು ಅಂದರೆ ಫಸ್ಟ್ ನಮ್ಮ ವೃತ್ತಿನೇ ಸರ್. ಯಾಕೆಂದರೆ ಅದರಿಂದಲೇ ತಾನೇ ನಿಮಗೆ ಬೇರೆಯಾದಂಥ ಒಂದು ವಿಶ್ವ ನಿಮಗೆ ಪರಿಚಯ ಆಗಿದ್ದು. ಸರ್. ಓಕೆ. ಭಾಳ ಮುಖ್ಯವಾಗಿ ಯಾವ ರೀತಿಯಾದಂತಹ ಚಿತ್ರಗಳನ್ನು ತಾವು ಛಾಯಾಗ್ರಹಣ ಮಾಡ್ತೀರಿ? ಯಾಕೆಂದರೆ ಬೇಕಾದಷ್ಟು ರೀತಿಯಾದಂಥ ಛಾಯಾಚಿತ್ರಗಳ ವಿಭಾಗಗಳಿವೆ. ಅದರಲ್ಲಿ ಪೋರ್ಟ್ರೈಟ್ ಇರ್ಬೋದು, ನೇಚರ್ಸ್ ಇರ್ಬೋದು, ಬೇರೆ ಬೇರೆ ಇದಿದೆ. ಅದರಲ್ಲಿ ಯಾವುದು ನಿಮಗೆ ಬಹಳ ಇಷ್ಟವಾಗಿರುವಂಥದ್ದು? ಸರ್, ನಾನು ವೆಡ್ಡಿಂಗಲ್ಲೇ ಭಾಳ ಹೆಸರಾಗಿದ್ದು ಸರ್. ಮೊದಲಿಗೆ ಫೋಟೋಗ್ರಾಫರ್ಗೆ ಬೇಕಾಗಿರೋದು ತಾಳ್ಮೆ, ಎರಡನೇದು ಮಾತಿನ ಚಾತುರ್ಯತೆ. ಆ ದೇವರು ನನಗೆ 2 ವರಗಳ ಕೊಟ್ಬಿಟ್ಟ ಸರ್. ಮಾತಿನ ಚಾತುರ್ಯತೆ ಕೊಟ್ಟ, ತಾಳ್ಮೆ ಕೊಟ್ಟ. ಆ ತಾಳ್ಮೆನೇ ನನಗೆ ಎಲ್ಲರಿಗೂ ಆಕರ್ಷಣೆ ಆಯಿತು. ನಾನು ತೆಗೆದಿರುವಂಥ ಫೋಟೋಗಳು, ಒಬ್ಬ ಕಸ್ಟಮರ್ ನನಗೆ ಕರೆದು ಒಂದು ಫೋಟೋಗ್ರಫಿ ಒಂದು ಮದುವೆ ಸಮಾರಂಭಕ್ಕೆ ಒಂದು ನನಗೆ ಆರ್ಡರ್ ಕೊಟ್ಟಾಗ ಫಸ್ಟು ಆ ವ್ಯಕ್ತಿ ತೃಪ್ತಿ ಆಗ್ಬೇಕು ಸರ್. ನಿಜ. ಆ ಮದುವೆ ಮನೆಯಲ್ಲಿ ಎಲ್ಲರೂ ತೃಪ್ತಿ ಆದರೆ ನನಗೆ ಇನ್ನೊಂದು ಆರ್ಡರ್ ಸಿಗುತ್ತೆ ಸರ್. ಇನ್ನೊಂದು ಕೆಲಸ ಸಿಕ್ಕಾಗ ಆ ಕೆಲಸನ ನಾನು ಹಂಗೆ ಎಲೆಮರೆಕಾಯಿ ಆಗಿದ್ದೆ, ಒಳ್ಳೆ ಹೆಸರು ಮಾಡಿದೆ. ಪ್ರತಿಯೊಂದು ನಮ್ಮ ತಾಲೂಕಿನಲ್ಲಿ ಹಳ್ಳಿಯಲ್ಲೂ ನನ್ನ ಹೆಸರಾಯಿತು ಸರ್. ಒಳ್ಳೆ ದುಡಿಮೆ ಮಾಡಿದೆ. ತುಂಬ ಈ ಮಟ್ಟಕ್ಕೆ ಬರಬೇಕು ಅಂದರೆ ಕಾರಣ ಸರ್, ಫಸ್ಟ್ ವೆಡ್ಡಿಂಗ್ ಫೋಟೋಸ್. ನಿಜ. ಆಮೇಲೆ ನನ್ನ ನೇಚರ್ ಬಂತು. ನಮ್ಮ ಈ ಸುಂದರವಾದ ಹಳ್ಳಿ ಗುಡ್ಡದ ಮಲ್ಲಾಪುರ ಅಂದರೆ ಭದ್ರಾವತಿ ತಾಲೂಕಲ್ಲಿ ಒಂದು ಸುಂದರವಾದ ಹಳ್ಳಿ ಸರ್. ಪ್ರಕೃತಿಗೆ ಒಂದು ಮಡಿಲು ಸರ್ ಅದು. ಗಿಡ ಮರಗಳು, ಅಡಿಕೆ ಮರ, ಆ ಕೆರೆ, ಆ ಹಕ್ಕಿಗಳು, ಆ ಪಕ್ಷಿಗಳು ನೋಡಲು ಒಂದು ಚಂದ ಸರ್ ಅದು. ಅದು ಸುಂದರವಾದ ಆ ಪ್ರಕೃತಿ ಫೋಟೋಗಳು ತೆಗೆದೆ. 1998ರಲ್ಲಿ ಆವಾಗ ಲಕ್ಷ್ಮೀನಾರಾಯಣ್ ಅಂತೇಳಿ ಜಿಲ್ಲಾಧಿಕಾರಿ ಇದ್ದರು. ಅವ್ರ ಮುಖಾಂತರನೂ ನಾನು ಒಳ್ಳೆ ಉತ್ತಮ ಛಾಯಾಗ್ರಾಹಕ ಅಂತೇಳಿ ಪ್ರಶಸ್ತಿನ ಪಡೆದೆ. ಪರವಾಗಿಲ್ಲ ಸರ್, ಒಳ್ಳೆ ಮಟ್ಟಕ್ಕೆ ನಾನು ಈ ಮಟ್ಟಕ್ಕೆ ಬೆಳಿಬೇಕು ಅಂದರೆ ನಿಜವಾಗ್ಲೂ ಫೋಟೋಗ್ರಫಿ ನನಗೆ ಒಂದು ಮಾರ್ಗದರ್ಶನ ಸರ್. ಈಗ ನೀವು ಹೇಳಿದ್ರಿ ವೆಡ್ಡಿಂಗ್ ಫೋಟೋಗ್ರಫಿ ನಿಮ್ಮ ಆಯ್ಕೆ ಅಂತ ಹೇಳಿದ್ರಿ. ಇತ್ತೀಚಿನ ದಿನಗಳಲ್ಲಿ ವೆಡ್ಡಿಂಗ್ ಫೋಟೋಗ್ರಫಿನೂ ಕೂಡ ಬಹಳ ವೈಭವಪೂರ್ಣವಾಗಿ ನಡೆಯುತ್ತೆ. ಮತ್ತು ಬೇರೆ ಬೇರೆ ರೀತಿಯಾದಂಥ ಈ ಫಿಲಮ್ ಶೂಟಿಂಗ್ಸ್ ರೀತಿಯಲ್ಲೇ ನಡೆಯುತ್ತದು. ಆ ಟೀಸರ್ಸ್ಗಳನ್ನು ಹಾಕುವಂಥದ್ದು ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ. ಸೊ ಇದಕ್ಕೆಲ್ಲ ನೀವು ಹೆಂಗೆ ಅಪ್ಡೇಟ್ ಆಗ್ತಾ ಇದ್ದೀರಾ? ಆಗ್ತಾ ಇದ್ದೀನಿ ಸರ್. ಯಾಕೆಂದರೆ ಸರ್, ಈಗ ಓಡೋ ಕುದುರೆನ ಜನ ಇಟ್ಕೊಳ್ತಾರೆ ಸರ್, ನಿಂತಿರೋ ಕುದುರೆನ ಯಾರು ಹತ್ತಲ್ಲ ಸರ್. ನಿಜ. ಇವತ್ತೇನೆಂದರೆ ಯಾವ ಮಾಧ್ಯಮದಲ್ಲಿ ಈಗ ಏನು ಇವತ್ತಿನ ಇದೆಯೋ ಅದೆಲ್ಲ ನಾವು ಟ್ರೆಂಡ್ ಏನಿದೆಯೋ ಅದೆಲ್ಲ ತಗೋಬೇಕು ಸರ್. ಈಗಿನ ಇದಕ್ಕೆ ಉಪಕರಣಗಳನ್ನ ನಾವು ತಗೋಬೇಕು, ಇವತ್ತಿನ ಜನಗಳಿಗೆ ತೃಪ್ತಿಪಡಿಸ್ಬೇಕು ಸರ್. ಯಾವತ್ತು ಸರ್ ನಾವು ಏನು ಇವತ್ತು ಅಪ್ಡೇಟ್ ಆಗ್ತೀವೋ ಅದನ್ನ ಜನ ಇಷ್ಟಪಡ್ತಾರೆ ಸರ್. ಹೌದು ಸರ್. ನನಗೆ ಕೆಲವು ಸಂದರ್ಭಗಳಲ್ಲಿ ಡೇಟನ್ನು ನಾನು ಕೊಡೋಕ್ಕಾಗಲ್ಲ ಸರ್. ಯಾಕೆಂದರೆ ಕೈ ತುಂಬ ಕೆಲಸ ಇದೆ. ಎಷ್ಟೋ ಜನ ಫೋಟೋಗ್ರಾಫರ್ಗಳಿಗೆ ಕೆಲಸ ಇಲ್ಲ ಸರ್. ನಾವು ಮಾಡುವಂಥ ಉದ್ಯೋಗ ನಿಷ್ಠೆಯಿಂದ ಮಾಡಿದರೆ ಹುಡ್ಕೊಂಡು ಬರ್ತಾರೆ ಸರ್. ಪರಮೇಶ್ ಅವರೇ ನೀವೇ ಬನ್ನಿ, ಹುಡುಗರು ಕಳಿಸ್ಬೇಡಿ, ನೀವು ಬನ್ನಿ ಅನ್ನೋದು ನನಗೆ ತುಂಬ ಬೇಡಿಕೆ ಇದೆ ಸರ್. ನನಗೆ ನಿಜವಾಗ್ಲೂ ಈ ಫೋಟೋಗ್ರಫಿ ತುಂಬ ಹೃದಯಪೂರ್ವಕ ತೃಪ್ತಿ ಕೊಟ್ಟಿದೆ ಸರ್. ಓಕೆ, ಭಾಳ ಸಂತೋಷ ಸರ್. ಈಗ ಇದ್ರ ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಬೇರೆ ರೀತಿಯಾದಂಥ ಮಿಕ್ಸಿಂಗ್ಗಳು ಬರ್ತವೆ. ಹೌದು ಸರ್. ವಿಶೇಷವಾಗಿ ವಧುವರರ ವಿನೂತನವಾದಂಥ ಚಿತ್ರಗಳು ಕಲಾತ್ಮಕವಾದಂಥ ರೀತಿಯಲ್ಲಿ ಅದೇ ನಾವು ಆಲ್ಬಮ್ಗಳಲ್ಲಿ ನೋಡ್ತಾ ಇರ್ತೀವಿ. ಆ ಥರ ಆಲ್ಬಮ್ಗಳನ್ನು ಮಾಡಬೇಕಾದ್ರೆ ಹೊಸ ತಂತ್ರಜ್ಞಾನಗಳು ಬೇಕಾಗುತ್ತೆ, ಬೇರೆ ಬೇರೆ ವಿಧಾನಗಳ ಪರಿಚಯ ಆಗಬೇಕಾಗತ್ತೆ. ಅದೆಲ್ಲ ನೀವು ಇಟ್ಕೊಂಡಿದ್ದೀರಾ? ಖಂಡಿತ ಸರ್. ಆ ದಿನಗಳಲ್ಲಿ ನನಗೇನು ಹೇಳಿದ್ನಲ್ಲ ಸರ್, ಒಂದು ಕ್ಯಾಮ್ರಾ ತೊಗೊಳಕ್ಕೂ ಆಗ್ತಿರ್ಲಿಲ್ಲ. ಇವತ್ತು ಒಳ್ಳೆ ಮಟ್ಟದಲ್ಲಿ ಬೆಳೆದಿದ್ದೀನಿ.
ಒಳ್ಳೆ ಸ್ವಂತಕ್ಕೆ ಕಂಪ್ಯೂಟರ್ ಆಗಿರ್ಬೋದು, ಯಾವುದೇ ಕ್ಯಾಮ್ರಾಗಳಾಗಿರ್ಬೋದು, ಯಾವುದೇ ಈಗ ಹೊಸದೇನು ಬರುತ್ತೋ ಅದೆಲ್ಲ ತೊಗೊಂಡಿದ್ದೀನಿ, ಒಳ್ಳೆ ಮಟ್ಟಕ್ಕೆ ಬೆಳೆದೀನಿ ಸರ್. ಹಿಂದೆ ನಾನು ಸೈಕಲಲ್ಲೇ ಓಡಾಡಬೇಕು ಅಂದರೆ ಆಲೋಚನೆ ಮಾಡುವಂಥ ವ್ಯಕ್ತಿ ಸರ್. ಸೈಕಲ್ ತೊಗೊಂಡೆ, ಆಮೇಲೆ ಬೈಕ್ ತೊಗೊಂಡೆ, ಆಮೇಲೆ ಕಾರ್ ತೊಗೊಂಡೆ ಸರ್. ಆಕಾಶದಲ್ಲಿ ಹಾರಾಡೋ ವಿಮಾನ ನೋಡಿ ಆ ವಿಮಾನದಲ್ಲಿ ಒಂದಿನ ನಾನು ಹೋಗ್ಬೋದಾ ಅಂತೇಳಿ ಕನಸ್ಕೊಂಡವನು ಸರ್. ನಾನು ಇವತ್ತು ದೇಶ ವಿದೇಶಗಳಲ್ಲಿ ಪ್ರವಾಸ ಮಾಡಿದ್ದೀನಿ ಸರ್. ವೆರಿ ನೈಸ್. ಯಾಕೆಂದರೆ ಸರ್ ಆ ಕನಸು ಕಂಡಂಥ ವ್ಯಕ್ತಿ ನಾನು ಸರ್. ಯಾಕೆ ಗೊತ್ತಾ, ಇವತ್ತು ಎಷ್ಟೋ ಜನ ನನಗೆ ಉದ್ಯೋಗ ಇಲ್ಲ ಅಂತೇಳಿ ಎಷ್ಟೋ ಜನ ಸರ್ ನಮ್ಮ ಈ ಆಕಾಶವಾಣಿ ಕೇಂದ್ರದ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಎಷ್ಟೋ ಜನ ವೇದನೆ ಇದ್ದರೆ ಅದನ್ನು ತೆಗೆದಾಕಿ ಸರ್. ಫೋಟೋಗ್ರಫಿ ಬನ್ನಿ, ತುಂಬ ಪ್ರಪಂಚ ವಿಶಾಲವಾಗಿದೆ, ಫೋಟೋಗ್ರಫಿ ಕಲೀರಿ. ನೀವು ನನ್ನಂಗೆ ಒಂದು ಗುರಿ ಸಾಧನೆ ಮಾಡಿ, ನೀವು ನನ್ನಂಗೆ 4 ಜನಕ್ಕೆ ಈ ಥರ ಹಿತವಚನಗಳನ್ನ ಹೇಳಿ. ಹೌದಾ ಇಲ್ಲ ಸರ್? ನನ್ನ ಬಹಳ ಖುಷಿಯಾಗಿದೆ ಸರ್. ಭಾರತದ ಮಾಜಿ ರಾಷ್ಟ್ರಪತಿಗಳಾಗಿದ್ದಂತಹ ಡಾಕ್ಟರ್ ಅಬ್ದುಲ್ ಕಲಾಂ ಹೇಳ್ತಿದ್ದೇನೆ, ಕನಸು ಕಾಣಿ ಅಂತ ಹೇಳೋರು. ಹಾಗೆ ಬಹಳ ವಿಶೇಷವಾದಂಥ ಕನಸನ್ನು ನೀವು ಕಂಡ್ರಿ. ಬರೀ ಕನಸು ಕಂಡ್ರೆ ಅಷ್ಟೇ ಸಾಧ್ಯ ಆಗಲ್ಲ, ಆ ಕನಸನ್ನು ನನಸು ಮಾಡಿಕೊಳ್ಳುವಂಥ ಪ್ರಯತ್ನವೂ ಕೂಡ ಆಗಬೇಕಾಗಿದೆ. ಅದನ್ನು ನೀವು ಬಹಳ ಯಶಸ್ವಿಯಾಗಿ ಪೂರೈಸಿದ್ದೀರಿ. ಭಾಳ ಸಂತೋಷ ಸರ್. ಅಂದರೆ ಈ ಹೊಸ ಹೊಸ ತಂತ್ರಜ್ಞಾನಗಳು, ಈ ಮಿಕ್ಸಿಂಗ್ ಆಗಿರ್ಬೋದು, ಈಗ ಫೋಟೋಶಾಪ್ ಬರುತ್ತೆ, ಬೇರೆ ಬೇರೆ ರೀತಿಯಾದಂಥ ತಂತ್ರಜ್ಞಾನಗಳು ಬರುತ್ತೆ, ಅದೆಲ್ಲವನ್ನು ಕೂಡ ನೀವು ಹೇಗೆ ಅದನ್ನ ಕಲ್ತ್ಕೋತಾ ಇದ್ದೀರಿ? ಖಂಡಿತ ಸರ್. ನಾನು ಮೊದಲನೇದು ಎಲ್ಲ ನಿಮಗೆ ತಿಳಿಸ್ಬೇಕು ಸರ್. ನಾನು ವಿದ್ಯೆ ಇಲ್ಲ ಸರ್, ನಾನು ಓದೇ ಇಲ್ಲ ಸರ್. ಡಾಕ್ಟರ್ ರಾಜ್ಕುಮಾರ್ ಅವರು 4ನೇ ಕ್ಲಾಸ್ ಓದಿದ್ದಾರೆ. ಅವರು ನನಗೆ ಒಂದು ಮಾರ್ಗದರ್ಶನ, ಅಂದರೆ ಕೈಲಾಗದು ಎಂದು ಅಂತೇಳಿ ಬಂಗಾರದ ಮನುಷ್ಯ ಚಿತ್ರದಲ್ಲಿ ಒಂದು ಹಾಡನ್ನು ಅದು ಹಾಡಿದಾಗ ನಿಜವಾಗ್ಲೂ ಸರ್ ಹಾಡೇ ನನಗೆ ನನ್ನ ಜೀವನದ ಒಂದು ಅದು ಫೌಂಡೇಶನ್ ಅಂತ ಹೇಳ್ಬೋದು ಸರ್. ಇವತ್ತು ನಾನು ಹೇಳ್ಬೇಕಂದ್ರೆ ನನಗೆ ಗುರುಗಳು ಡಾಕ್ಟರ್ ರಾಜ್ಕುಮಾರ್ ಅಂದ್ರು ತಪ್ಪಾಗಲಾರದು. ಯಾಕೆಂದ್ರೆ ಜೀವನ ಅನ್ನೋದು ಏನು ಅನ್ನೋದು ತೋರಿಸ್ಕೊಟ್ಟಿದೆ ಸರ್. ನಮ್ಮ ತಾಲೂಕಿನ ಭದ್ರಾವತಿ ತಾಲೂಕಿನ ಪ್ರತಿಯೊಬ್ಬ ರೈತನೂ ಡಾಕ್ಟರ್ ವಿಶ್ವೇಶ್ವರಯ್ಯನವ್ರನ್ನ ನಾವು ಮರೆಯಾಗಿಲ್ಲ ಸರ್. ಯಾಕೆಂದ್ರೆ ಇವತ್ತು ವಿಶ್ವೇಶ್ವರಯ್ಯನವರ ಹೆಸರು ಹೇಳಿ ನಾವು ಅನ್ನ ತಿನ್ಬೇಕು ಸರ್. ನಾನು ಓದದೇ ಇದ್ರೂ ಪರವಾಗಿಲ್ಲ, ಅವ್ರ ಬಗ್ಗೆ ತುಂಬಾ ಮಾಹಿತಿಗಳನ್ನ ತಿಳ್ಕೊಂಡಿದ್ದೀನಿ ಸರ್. ವಿಶ್ವೇಶ್ವರಯ್ಯ MPM ಆಗಿರ್ಬೋದು, VSL ಆಗಿರ್ಬೋದು, ನಮ್ಮ ಭದ್ರಾ ಅವರ ಕೊಡುಗೆ ಅಪಾರವಾದ ಸರ್. ಹೌದು ಸರ್, ನಮ್ಮ ಕರ್ನಾಟಕದಲ್ಲಿ ಅವ್ರನ್ನ ನಾವು ಮರೆಯಂಗಿಲ್ಲ. ಅದೇ ರೀತಿ ಡಾಕ್ಟರ್ ರಾಜ್ಕುಮಾರ್ ಅವರು ಖಂಡಿತ ಸರ್. ಖಂಡಿತ. ಈಗ ನೀವು ಹೊಸ ಹೊಸ ತಂತ್ರಜ್ಞಾನಗಳನ್ನ ಹೇಗೆ ನೀವು ಅದನ್ನ ಕರಗತ ಮಾಡ್ಕೊಳ್ತಾ ಇದ್ದೀರಿ? ಖಂಡಿತ ಸರ್, ನೀವು ಒಳ್ಳೆ ಅಭಿಪ್ರಾಯ ಕೇಳಿದ್ರಿ. ನಮ್ಮ ಫೋಟೋಗ್ರಫಿಯಲ್ಲೂ ಒಳ್ಳೆ ತರಬೇತಿ ಇದೆ ಸರ್. ತರಬೇತಿಗೆ ಹೋಗ್ತಾರೆ? ಖಂಡಿತ ತರಬೇತಿ ಇದೆ ಸರ್. ಬೆಂಗಳೂರಿನಿಂದ ನಮ್ಮ ಒಳ್ಳೆ ತಂತ್ರಜ್ಞಾನಿಗಳು ಶಿವಮೊಗ್ಗ ಬರ್ತಾರೆ, ಕ್ಯಾಂಪ್ ಆಗ್ತಾರೆ, ಒಳ್ಳೆ ತರಬೇತಿ ಕೊಡ್ತಾರೆ. ಇವತ್ತು ಯಾರೇ ಕಲಿದೇ ಇರೋರು, ಫೋಟೋಗ್ರಫಿ ಗಂಧ ಗೊತ್ತಿಲ್ಲದವರು ಸಹ ಅಲ್ಲಿ ಕಲಿಬಹುದು. ಇವತ್ತು ಮಹಿಳೆಯರು ಸಹ ನಮ್ಮ ಫೋಟೋಗ್ರಫಿಗೆ ಬಂದಿದ್ದಾರೆ ಸರ್. ಇವತ್ತು ಬರೀ ಪುರುಷರೇ ಮಾತ್ರ ಅನ್ನೋದೇನಿಲ್ಲ ಸರ್, ಮಹಿಳೆಯರು ಸಹ ನಮ್ಮ ಫೋಟೋಗ್ರಫಿನ ಮಾಡ್ತಾ ಇದ್ದಾರೆ. ಆ ಥರದ ತರಬೇತಿ ಕಾರ್ಯಾಗಾರಗಳಿಗೆ, ತರಬೇತಿ ತರಗತಿಗಳಿಗೆ ತಾವು ಹೋಗಿ ಸೇರ್ಕೊಂಡಿದ್ದೀನಿ ಸರ್. ಓಕೆ, ಭಾಳ ಸಂತೋಷ ಸರ್. ಇದು ಜೊತೆಗೆ ಯಾವುದೇ ಒಂದು ವಿವಾಹದ ಅವಿಭಾಜ್ಯ ಅಂಗ ಅಂತ ಹೇಳಿದ್ರೆ ಇವತ್ತು ವಿಡಿಯೋಗ್ರಫಿ. ಹೌದು, ಫೋಟೋಗ್ರಫಿ ಜೊತೆಗೆ ವಿಡಿಯೋಗ್ರಫಿನೂ ಅದೊಂಥರ ಒಟ್ಟೊಟ್ಟಿಗೆ ಹೋಗುವಂಥ, ಪ್ರಯಾಣ ಮಾಡುವಂಥ ಒಂದು ಸಹ ಪ್ರಯಾಣಕ್ಕಿದ್ದ ಹಾಗೆ. ಖಂಡಿತ ಸರ್. ವಿಡಿಯೋಗ್ರಫಿನೂ ತಾವು ಮಾಡ್ತೀರಿ? ಹೌದು ಸರ್, ಸ್ವಂತ ವಿಡಿಯೋ ಕ್ಯಾಮ್ರಾ ಇದೆ, 2 ನಯನಗಳಿದ್ದಂಗೆ ಸರ್. ಫೋಟೋ ವಿಡಿಯೋ 2 ಕಣ್ಣುಗಳಿದ್ದಂಗೆ. ಆ 2 ಇದ್ರೇ ಅದಕ್ಕೆ ಆಕರ್ಷಣೆ ಸರ್. ಒಂದು ಮುಚ್ಚಿ ಒಂದು ತೆರೆದ್ರೆ ಅದು ಚಂದ ಇರಲ್ಲ ಸರ್. 2 ಕಣ್ಣುಗಳು ಕೆಲಸ ಮಾಡ್ತಿರ್ಬೇಕು ಸರ್. ಫೋಟೋ ವಿಡಿಯೋ ಒಂದು ಶುಭ ಸಮಾರಂಭಗಳಿಗೆ ಫೋಟೋ ಮತ್ತು ವಿಡಿಯೋ ಅಂದರೆ ಈಗ ಎಲೆ ಅಡಿಕೆ ಇದ್ದಂಗೆ ಸರ್. ಎಲೆ ಒಂದೇ ಹಾಕೊಳ್ಳೋಕೆ ಬರಲ್ಲ ಸರ್. ಎಲೆ ಮತ್ತು ಅಡಿಕೆ ಅದಕ್ಕೆ ಸುಣ್ಣ, ಅವಾಗಲೇ ಅದು ಬಣ್ಣ. ಹೌದಾ ಸರ್? ಆ ಥರ ಈ ಫೋಟೋಗ್ರಫಿನೂ ಹಂಗೆ ಸರ್. ಕಲೆ ಎಂಬುದು ಒಂದು ಸಾಗರ ಸರ್. ಈಜಲು ಬಲು ಬೇಸರ ಸರ್, ಈಜಿ ದಡ ಸೇರಿದರೆ ಸಿಗುವುದು ಸುಖ ಸಾಗರ ಸರ್. ಓಕೆ, ಭಾಳ ವಿಶೇಷವಾಗಿ ಇದನ್ನು ತಾವು ಬಣ್ಣಿಸ್ತಾ ಇದ್ದೀರಿ. ಆಗಲಿ ಸರ್. ಈಗ ಒಬ್ಬ ಫೋಟೋಗ್ರಾಫರ್ ಇರಬೇಕು, ಒಬ್ಬ ವಿಡಿಯೋಗ್ರಾಫರ್ ಇರಬೇಕು, ಇವೆರಡು 2 ನಯನಗಳು ಅಂತ ಹೇಳಿ ತಾವು ಮಾತನಾಡೋದು. ಹೌದು ಸರ್. ಈಗ ಫೋಟೋಗ್ರಫಿಗೇನೋ ಪರಮೇಶ್ ಅವ್ರು ಸಿಗ್ತಾರೆ. ಹೌದು ಸರ್. ವಿಡಿಯೋಗ್ರಫಿಗೆ ಯಾರನ್ನ ಇಟ್ಕೊಂಡಿದ್ದೀರಿ? ನನ್ನ ಶಿಷ್ಯಂದ್ರು ಇದ್ದಾರೆ ಸರ್. ನಾನು ಸುಮಾರು ನನ್ನ ಗುರುಗಳು ನನಗೆ ಹೆಂಗೆ ವಿದ್ಯೆ ಕಲಿಸಿರೋ, ನಾನು ಆ ಥರ ನನ್ನ ಹತ್ರ ಒಂದು 25-30 ಜನ ಶಿಷ್ಯಂದ್ರನ್ನ ತಯಾರು ಮಾಡಿದ್ದೀನಿ ಸರ್. ಸೊ ಅವರೆಲ್ಲ ನಿಮ್ಮ ಜೊತೆನೇ ಇದ್ದಾರಾ ಅಥವಾ ಈಗ ಅವರೆಲ್ಲ ಬೇರೆ ಬೇರೆ ಸ್ವಂತ? ಅವರ ಹೆಂಗೆ ಗೊತ್ತಾ ಸರ್, ಒಂದು ಅಕ್ಕಿ ತನಗೆ ರೆಕ್ಕೆ ಬಂತು ಅಂದ್ರೆ ಗೂಡಲ್ಲಿ ಇರಲ್ಲ ಸರ್, ಹಾರೋಗ್ಬಿಡುತ್ತೆ. ಪ್ರತಿಯೊಬ್ಬ ಶಿಷ್ಯನು ಕೆಲಸ ಕಲಿತ ಮೇಲೆ ಗುರುನ ಮೀರಿಸುವಂತ ಶಿಷ್ಯಂದರಾಗ್ತಾರೆ ಸರ್. ಈಗ ಆ ಥರ ಅವರವರ ಕೆಲಸ ಕಾರ್ಯಗಳ ಮೇಲೆ ಹೋಗಿದ್ದಾರೆ. ನಾನು ನನಗೆ ಬೇಕಾದ ಶಿಷ್ಯಂದ್ರ ಮತ್ತೆ ಸೃಷ್ಟಿ ಮಾಡ್ತೀನಿ. ಇದು ಪ್ರಪಂಚ ವಿಶಾಲವಾಗಿದೆಯಲ್ಲ ಸರ್. ಎಷ್ಟು ಶಿಷ್ಯಂದ್ರು ಹೋಗ್ತಾ ಇದ್ರೆ ಅಷ್ಟು ಶಿಷ್ಯಂದ್ರು ಬರ್ತಾ ಇರ್ತಾರೆ. ಸೊ ನಿಮ್ಮ ಶಿಷ್ಯಂದ್ರಗಳು ಯಶಸ್ವಿಯಾಗಿರೋದನ್ನ ಕಂಡಾಗ ನಿಮ್ಗೆ ಏನು ಅನ್ಸುತ್ತೆ? ತುಂಬಾ ಖುಷಿ ಆಗುತ್ತೆ ಸರ್. ಈಗ ನಮ್ಮ ಗುರುಗಳು ಕಡಿದಾಳ ಶಾಮಣ್ಣನವರು ಕುವೆಂಪು ಅವ್ರ ಮನೆ ಕರ್ಕೊಂಡಿದ್ರು ಸರ್. ತೇಜಸ್ವಿ ಅವ್ರ ಬಗ್ಗೆ ಪರಿಚಯ ಮಾಡಿಕೊಟ್ರು. ಅವ್ರ ಮನೆಗೆ ಹೋದಾಗ ತೇಜಸ್ವಿ ಅವರು ನನ್ನ ಬೆನ್ನ ಮೇಲೆ ಕೈ ಇಟ್ಕೊಂಡು, ಪರಮೇಶ್ವರೇ ನಿನ್ನ ಬಗ್ಗೆ ಶಾಮಣ್ಣವ್ರು ತುಂಬ ಹೇಳಿದ್ರಂದ್ರೆ ನನಗೆ ಸಿಕ್ಕಿರೋ ಆನಂದ, ಆ ಸಂತೋಷ ಮರ್ಯಾದಕ್ಕಾಗಲ್ಲ ಸರ್. ಅವ್ರು ನನಗೆ ಹೇಳಿರೋಂಥ ಹಿತ ನುಡಿಗಳಿದಾವಲ್ಲ ಸರ್, ತೇಜಸ್ವಿ ಅವರನ್ನ ಹೆಸರು ಎಷ್ಟೋ ಜನ ಕೇಳಿರ್ತಾರೆ, ನೋಡಿರಲ್ಲ. ನಾನು ನೋಡಿ ಅವ್ರ ಹತ್ರದಲ್ಲಿ ಮಾತಾಡಿರೋದು ನನ್ನ ಭಾಗ್ಯ ಸರ್. ಅದು ನಮ್ಮ ಗುರುಗಳು ನನಗೆ ಒದಗಿಸ್ತೀರ ಸರ್. ಕಡೆಯಲ್ಲಿ ಶಾಮಣ್ಣವ್ರ ಗುರುಗಳು
ಅವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದು. ಓಕೆ. ಗೋವಿಂದೇಗೌಡರು ವಿದ್ಯಾಮಂತ್ರಿ ಆಗಿದ್ರು ಸರ್, ಅವರು ಮಂತ್ರಿಗಳಾದಾಗ ಅವ್ರ ಮನೆ ಕರ್ಕೊಂಡಾಗ ಅವ್ರಿಗೆ ಪರಿಚಯ ಮಾಡಿಕೊಟ್ಟಿದ್ದು ಸರ್. ಇದೆಲ್ಲ ನನ್ನ ಭಾಗ್ಯ ಸರ್. ಈಗ ಪೂರ್ಣಚಂದ್ರ ತೇಜಸ್ವಿ ಅವರು ಕೂಡ ತುಂಬ ಒಳ್ಳೆ ಛಾಯಾಗ್ರಾಹಕರಾಗಿದ್ದರು. ನಿಮ್ಮ ಫೋಟೋಗಳನ್ನ ಅವ್ರಿಗೆ ತೋರಿಸಿದ್ವಾ ಅಥವಾ ಅವರ ಫೋಟೋಗಳನ್ನ ನೀವು ನೋಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು ಆ ಥರದ್ದು ಏನಾದರೂ ಅನುಭವಗಳಾಗಿದೆಯಾ? ಸರ್, ನಾನು ಎಷ್ಟೇ ಕಲ್ತ್ರು ಕಲಿಯೋದು ಭಾಳ ಇದೆ ಸರ್. ಅವರ ಛಾಯಾಚಿತ್ರಗಳನ್ನ ನೀವು ಇಡೀ ಕರ್ನಾಟಕದ ಪ್ರತಿಯೊಬ್ಬ ಒಂದು ಆಸಕ್ತಿ ಇರುವಂಥ ಛಾಯಾಗ್ರಾಹಕರು ನಮ್ಮ ತೇಜಸ್ವಿ ಅವರ ಫೋಟೋಗಳನ್ನ ನೋಡ್ಬೇಕು ಸರ್. ಖಂಡಿತ ಸರ್, ಅದು ಕಲಿಯೋದಕ್ಕೆ ಒಂದು ಸರ್ವಜ್ಞ ಮಾತು ಹೇಳ್ತಾನೆ ಸರ್. ಆ ಮಾತುಗಳಿಗೆ ನುಡಿಗಳಿಗೆ ಅವರು ಸರ್, ತೇಜಸ್ವಿ ಅವರು ಸರ್. ಅವರು ಯಾಕೆಂದರೆ ಅವರು ಆಕಾಶದಲ್ಲಿ ಇರುವ ಚಂದ್ರನ ಥರ ಸರ್. ಅವ್ರು ತೆಗೆದಿರುವಂಥ ಛಾಯಾಚಿತ್ರಗಳು ಶಾಶ್ವತವಾಗಿರುತ್ತೆ ಸರ್. ಅವರು ಸರ್ ನಮ್ಮ ಮಧ್ಯದಲ್ಲಿ ಇಲ್ಲದೇ ಇರ್ಬೋದು, ಅವ್ರು ತೆಗೆದಿರೋ ಚಿತ್ರಗಳಿದೆಯಲ್ಲ ಸರ್, ಈ ಭೂಮಿ ಇರುವವರೆಗೂ ಅವ್ರ ಛಾಯಾಚಿತ್ರಗಳಿರುತ್ತೆ ಸರ್. ನೀವು ತೆಗೆದಂಥ ಫೋಟೋಸ್ಗಳನ್ನ ಅವ್ರಿಗೆ ಏನಾದ್ರು ತೋರಿಸಿದ್ದು? ತೋರಿಸ್ತೀನಿ ಸರ್. ತೋರಿಸ್ಬಿಟ್ಟು ಅವರು ಆವಾಗಲೇ ತೋರಿಸಿದಾಗಲೇ ಅವ್ರು ಭಾಳ ಖುಷಿ ಪಟ್ಟಿದ್ದು ಸರ್. ನೀನು ಒಬ್ಬ ಹಳ್ಳಿಯಲ್ಲಿದ್ದು ಈ ಥರ ಒಳ್ಳೆ ಫೋಟೋಗಳನ್ನ ತೆಗೆದಿದ್ದೀಯ ಅಂದರೆ ಪರಮೇಶ್ ಅವರೇ, ಜೀವನ ಒಂದು ಜಟಕಾ ಬಂಡಿ ಅನ್ನೋದು ಒಂದು ಪತ್ರಿಕೆಯಲ್ಲಿ ನನ್ನ ಫೋಟೋ ಬಂದಿತ್ತು ಸರ್. ಓಕೆ. ಅದನ್ನ ನೋಡಿ ಅವ್ರು ಅಲ್ಲಿಂದ ನನಗೆ ಶಾಮಣ್ಣವ್ರಿಗೆ ಹೇಳ್ಬಿಟ್ಟು, ಏನು ರೀ ನಿನ್ನ ಶಿಷ್ಯನ ಫೋಟೋ ಬಂದಿದೆ ಪೇಪರಲ್ಲಿ ಅಂತೇಳಿ ತುಂಬ ಸಂತೋಷ ಪಟ್ಟವ್ರು ಸರ್ ಅವರು. ಸರಿ. ಈಗ ಒಂದು ಹಂತದವರೆಗೆ ನೀವು ಇದನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀರಿ. ಹೌದು ಸರ್. ಈಗ ನಿಮ್ಮ ಮಕ್ಕಳು ಇಂಜಿನಿಯರಿಂಗ್ ಮಾಡಿ ಅವರು ಬೇರೆ ಬೇರೆ ಕಡೆ ಅವ್ರದ್ದೇ ಆದಂಥ ಒಂದು ಕ್ಷೇತ್ರಗಳಲ್ಲಿ ಅವ್ರು ತೊಡಗಿಕೊಂಡಿದ್ದಾರೆ ಅಂತ ಹೇಳಿದ್ರಿ. ಹೌದು ಸರ್. ನಿಮ್ಮ ಮಕ್ಕಳಿಗೆ ಈ ತರಹದ ನಿಮ್ಮ ಹವ್ಯಾಸ ಬಂದಿಲ್ವಾ? ಖಂಡಿತ ಸರ್. ಫೋಟೋಗ್ರಫಿ 3 ಜನ ಮಕ್ಕಳು ಕಲ್ತಿದ್ದಾರೆ ಸರ್. ಕಲ್ತ್ಬಿಟ್ಟು ಆ ದಿನಗಳಲ್ಲೇ ಸರ್ ನನ್ನ ಮಗ ದೊಡ್ಡ ಮಗನಿಗೂ ಸಹ DC ಅವ್ರು ಕರೆದು ನನಗೆ ಸನ್ಮಾನ ಮಾಡ್ಬೇಕಾದ್ರೆ ನನ್ನ ಮಗ ಫೋಟೋ ತೆಗ್ದ ಸರ್. ಆ DC ಅವ್ರು ಕರೆದ್ಬಿಟ್ಟು ನನ್ನ ಮಗನಿಗೆ ಬೆನ್ನ ಮೇಲೆ ಕೈ ಇಟ್ಟು, ಏನಪ್ಪ ನೀನು ಈಗಲೇ ಫೋಟೋಗ್ರಾಫರ್ ಆಗಿದೆಯಾ, ನೀನು ನಿಜವಾಗ್ಲೂ ಒಳ್ಳೆ ಮಟ್ಟಕ್ಕೆ ಬೆಳಿತೀಯಾ ಅಂದರು ಸರ್. ಅವ್ರು M.Tech ಮಾಡ್ಕೊಂಡು ಇವತ್ತು ಒಳ್ಳೆ ಪೋಸ್ಟಿಂಗ್ ಅಲ್ಲಿದ್ದಾರೆ ಸರ್. ಅದೆಲ್ಲರಿಗೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ದೇಶ ವಿದೇಶಕ್ಕೆ ಹೋಗಿ ದುಡಿಯೋಂಥ ಅವಶ್ಯಕತೆ ಇಲ್ಲ ಸರ್. ಒಬ್ಬ ಮನುಷ್ಯ ಶ್ರಮ ಪಡಬೇಕು ಅಂದರೆ ಕರ್ನಾಟಕದಲ್ಲಿ ಅಂಥ ಒಳ್ಳೆ ನಮ್ಮ ನಾಡು, ಶ್ರೀಗಂಧದ ನಾಡು, ಕರ್ನಾಟಕದಲ್ಲೂ ಸಹ ದುಡಿಮೆ ಮಾಡ್ಬೋದು ಸರ್. ಅದು ನಮ್ಮ ತಾಲೂಕು ಭದ್ರಾವತಿ ತಾಲೂಕು ದುಡಿಮೆಗಂತೂ ಒಂದು ಒಳ್ಳೆ ಕ್ಷೇತ್ರ ಸರ್. ಒಳ್ಳೆ ಕ್ಷೇತ್ರ ಅಂತೇಳಿ ಆಯಿತು. ನಾನು ಈಗಾಗಲೇ ಹೇಳಿದೆ, ಟೈಮ್ ಆಗ್ತಾ ಇದ್ದಂಗೆ ಬೇರೆ ಬೇರೆ ರೀತಿಯ ತಂತ್ರಜ್ಞಾನಗಳು ಬರ್ತವೆ, ಹೊಸ ಹೊಸ ವಿನ್ಯಾಸದ ಕ್ಯಾಮರಾಗಳು ಬರ್ತವೆ. ಆಯಿತಾ? ಸೊ ಬೇರೆ ಬೇರೆ ಲೆನ್ಸ್ಗಳನ್ನು ಬಳಸಬೇಕಾದಂಥ ಒಂದು ಅವಶ್ಯಕತೆ ಬರ್ತದೆ. ಆಮೇಲೆ ಅದನ್ನೆಲ್ಲ ಸರಿಯಾದಂಥ ಅಪರ್ಚರಲ್ಲಿ ಅದನ್ನು ಸೆರೆ ಹಿಡಿಬೇಕಾದಂಥ ಒಂದು ಅವಶ್ಯಕತೆ ಬರ್ತದೆ ಸರ್. ಆ ಥರದ ರೀತಿಯಲ್ಲಿ ಹೊಸ ಹೊಸ ಕ್ಯಾಮರಾಗಳನ್ನು ಇಟ್ಕೊಳ್ಳುವಂಥದ್ದು, ಕಾಲಕ್ಕೆ ಅದನ್ನು ಬದಲಾವಣೆಗಳನ್ನು ಮಾಡ್ಕೊಳ್ತಕ್ಕಂಥದ್ದು, ಅದನ್ನು ಮಾಡ್ತಿರ್ತೀರ? ಖಂಡಿತ ಮಾಡಿದ್ದೀನಿ ಸರ್. ಈಗ ಏನಾಗಿದೆ ಅಂದರೆ ಸರ್, ಅವಾಗ ಮ್ಯಾನ್ಯುಯಲ್ ಇತ್ತು ಸರ್. ಎಲ್ಲ ಕೈಯಲ್ಲೇ ಫೋಕಸ್ ಮಾಡ್ಕೋಬೇಕಾಗಿತ್ತು, ಅಪರ್ಚರ್ ಇಟ್ಕೋಬೇಕಾಗಿತ್ತು. ಈಗ ಆಟೋ ಫೋಕಸ್ ಸರ್. ಈಗಿನ ತಂತ್ರಜ್ಞಾನಕ್ಕೆ ವಿದ್ಯೆ ಬೇಕಾಗಿಲ್ಲ ಸರ್, ಬುದ್ಧಿ ಹೊಂದಿದ್ರೆ ಸಾಕು ಸರ್. ಈಗ ಯಾಕೆಂದರೆ ಬಂಡವಾಳ ಬೇಕು. ಈಗ ಬಂದಿರುವಂಥ ಕ್ಯಾಮ್ರಾಗಳಿಗೆ ತುಂಬ ಹಣನ ನಾವು ಹೂಡಿಕೆ ಹಾಕಬೇಕು, ಒಳ್ಳೆ ಕ್ಯಾಮ್ರಾಗಳು ತಗೋಬೇಕು. ನಮ್ಮಲ್ಲಿ ಟ್ಯಾಲೆಂಟ್ ಸರ್, ಟ್ಯಾಲೆಂಟೇ ಮುಖ್ಯ ಸರ್. ಇದಕ್ಕೆ ಬೇರೆ ಇನ್ನೇನು ಅವಶ್ಯಕತೆ ಇಲ್ಲ ಸರ್. ಇವತ್ತು ಕಣ್ಣಲ್ಲಿ ನೋಡೋದು ಕೈಯಲ್ಲಿ ಮಾಡ್ಬೋದು ಸರ್. ಓಕೆ. ಅದು ನಮ್ಮ ಫೋಟೋಗ್ರಾಫರ್ಗಿದೆ ಸರ್ ಆ ಶಕ್ತಿ. ಈಗ ಎಲ್ಲರೂ ಒಂದು ರೀತಿಯಲ್ಲಿ ಇವಾಗ ಫೋಟೋಗ್ರಾಫರ್ಗಳೇ. ಹೌದು. ಯಾಕೆಂದರೆ ಎಲ್ಲರ ಕೈಯಲ್ಲೂ ಮೊಬೈಲ್ ಅನ್ನುವಂಥದ್ದು ಇರ್ತದೆ. ಆ ಮೊಬೈಲಲ್ಲಿ ಕ್ಯಾಮ್ರಾ ಫೆಸಿಲಿಟಿ ಕೊಟ್ಟಿರ್ತಾರೆ. ಹಾಗಾಗಿ ನಮಗೆ ಎಲ್ಲೆಲ್ಲಿ ಸಾಧ್ಯವಿದೆಯೋ ಅಲ್ಲೆಲ್ಲ ನಾವು ಫೋಟೋ ತೆಗೆಗಳನ್ನ ಕ್ಲಿಕ್ಸ್ಕೊಳ್ತಾ ಇರ್ತೀವಿ. ಕೆಲವೊಮ್ಮೆ ಅತಿರೇಕಕ್ಕೆ ಹೋಗಿ ಅನಾಹುತಗಳಿಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಇದ್ದಾವೆ ಸೆಲ್ಫಿ ಹುಚ್ಚಿನಲ್ಲಿ. ಇಂಥ ಸಂದರ್ಭದಲ್ಲಿ ಈ ಥರದ ವಿಶೇಷವಾದ ಕ್ಯಾಮ್ರಾಗಳನ್ನು ಇಟ್ಟು ಫೋಕಸ್ ಮಾಡುವಂಥ ಅವಶ್ಯಕತೆ ಇದೆಯಾ ಅಂತ? ಯಾಕೆಂದರೆ ಎಲ್ಲರಿಗೂ ಕೂಡ ಕ್ಯಾಮ್ರಾಗಳನ್ನು ಇಟ್ಕೊಂಡು ಅವ್ರವ್ರದ್ದೇ ಆದಂಥ ಮೊಬೈಲ್ಗಳಲ್ಲಿ ಚಿತ್ರೀಕರಣ ಮಾಡುವಂಥ ಒಂದು ಸೌಲಭ್ಯ ನಮ್ಮ ಹತ್ರ ಇರುವಾಗ ಇದರಿಂದ ವೃತ್ತಿಪರವಾದಂತಹ ಛಾಯಾಗ್ರಾಹಕರಿಗೆ ಏನಾದರೂ ತೊಂದರೆ ಇದೆಯಾ ಸರ್? ನಾನು ವಿದೇಶಕ್ಕೆ ಹೋಗಿದ್ದೆ. ವಿದೇಶದಲ್ಲಿ ನಾನು ಒಂದು 5-6 ದಿವಸ ಇದ್ದಾಗ ಅಲ್ಲಿನ ವಾತಾವರಣ ನೋಡಿದಾಗ ಸರ್, ಅಲ್ಲಿ 99% ಫೋಟೋಗ್ರಾಫರಿಗೆ ಕೆಲಸ ಇಲ್ಲ ಸರ್. ತಪ್ಪು ತಿಳ್ಕೊಬೇಡಿ ಸರ್, ಅಲ್ಲಿ ತಂತ್ರಜ್ಞಾನ ಬಹಳ ಫಾಸ್ಟ್ ಆಗಿದೆ ನೀವು ಹೇಳಿದಂಗೆ. ಅದು ನಮ್ಮ ದೇಶಕ್ಕೂ ಸಹ ಬಂದಿದೆ, ಈಗ ಇನ್ನೂ ಬರ್ತಾ ಇದೆ. ಬಂದ ನಂತರ ಫೋಟೋಗ್ರಾಫರ್ ಕೆಲಸ ಇಲ್ಲದೆ ಇರುವಂಥ ದಿನಗಳು ಬರುತ್ತೆ ಸರ್ ಮುಂದೆ. ಯಾಕೆ ಅಂದರೆ ಇವತ್ತು ನೋಡಿ ಸರ್, ಇವತ್ತು ಮೊಬೈಲಲ್ಲಿರುವಂಥ ಆ ಮೆಗಾ ಪಿಕ್ಚರ್ ಆಗಿರ್ಬೋದು, ಈಗ ಅದರಲ್ಲಿ ತೆಗೆಯುವಂಥ ಕ್ವಾಲಿಟಿ ಆಗಿರ್ಬೋದು, ನಮ್ಮ ಫೋಟೋಗ್ರಫಿಯಲ್ಲಿ ನಾವು ಯಾಕೆಂದರೆ ಇನ್ನೂ ಆ ರೀಚ್ ಆಗೋಕ್ಕೆ ಸಾಧ್ಯವಾಗ್ತಿಲ್ಲ ಸರ್. ಯಾಕೆಂದರೆ ಎಲ್ಲರ ಹತ್ರ ಬಂಡವಾಳ ಇಲ್ಲ, ಎಲ್ಲರ ಹತ್ರ 8-10 ಲಕ್ಷ ರೂಪಾಯಿ ಕೊಟ್ಟು ಕ್ಯಾಮ್ರಾ ತೊಗೊಳ್ಳೋಂಥ ಶಕ್ತಿ ಇಲ್ಲ. ಆಮೇಲೆ ಶಕ್ತಿ ಇದ್ರೂ ಸಹ ಈಗ ದುಡಿಮೆ ಇಲ್ಲ. ಯಾಕೆಂದರೆ ತುಂಬ ಕಾಂಪಿಟೇಷನ್ ಆಗಿದೆ ಸರ್. ಈಗ ಫೋಟೋಗ್ರಫಿ ಅನ್ನೋದು ತುಂಬ ಕಾಂಪಿಟೇಷನ್. ನಾನು ಹೇಳೋದೇನೆಂದರೆ, ಕಾಂಪಿಟೇಷನ್ ಮಾಡಬಾರ್ದು. ಯಾವುದೇ ಒಬ್ಬ ಫೋಟೋಗ್ರಾಫರ್ ಆಗಲಿ ತಮ್ಮ ಕೆಲಸನ ಒಳ್ಳೆ ಕೆಲಸ ಮಾಡಿ ತೋರಿಸಿ ಜನಗಳಿಗೆ ಮೆಚ್ಚುಗೆ ಪಡೆದು ಒಳ್ಳೆ ಹೆಸರು ಮಾಡಬೇಕು. ಹೆಸರು ಬಂದಾಗ ಹಣ ಬರುತ್ತೆ ಸರ್. ನಿಜ. ಹಾಗಾಗಿ ಈಗ ಮೊಬೈಲನ್ನು ಮೊದಲನೇದು ನೀವೀಗ ಎಷ್ಟು ಚೆನ್ನಾಗಿ ಹೇಳಿದ್ರಿ ಅಂದರೆ ಸರ್, ಮೊಬೈಲ್ ಬಂದಮೇಲೆ ತುಂಬ ಸರ್ ದುರ್ಘಟನೆಗಳು ನಡೀತಾ ಇದೆ. ಫೋಟೋ ಸೆಲ್ಫಿ ತಗೊಳಕ್ಕೆ ಹೋಗೋದು, ಮೊನ್ನೆ ನೋಡಿ ಜೋಗ್ ಫಾಲ್ಸಲ್ಲಿ ಇದಾಯಿತು. ಎಷ್ಟು ತೊಂದರೆ ಆಗಿದೆ ಅಂದರೆ ಸರ್, ನಿಜವಾಗ್ಲೂ ಸರ್ ನಿಮ್ಮ ಈ ಆಕಾಶವಾಣಿ ಮುಖಾಂತರ ಪ್ರತಿಯೊಬ್ಬರಿಗೆ ನಾನು ಹೇಳ್ಕೊಡೋದು ಏನಂದರೆ, ಹೃದಯಪೂರ್ವಕವಾಗಿ ಹೇಳ್ತೀನಿ ಸರ್, ಸೆಲ್ಫಿನ ಹೆಚ್ಚಾಗಿ ತೆಗಿಯೋಕ್ಕೆ ಹೋಗಬೇಡಿ.
ಅಂದರೆ ಫೋಟೋಗ್ರಾಫರಿಗೆ ತೊಂದರೆ ಆಗುತ್ತೆ ಅಂತ ನಾನು ಹೇಳ್ತಿಲ್ಲ ಸರ್. ಶಿಲ್ಪಿ ಅನ್ನೋದು ಅದು ಒಂದು ರೋಗ ಆಗ್ಬಿಟ್ಟಿದೆ ಸರ್ ಈಗ. ನಿಜ. ಈಗ ಯಾವುದೋ ಒಂದು ದುರ್ಘಟನೆ ಆಗಿರುತ್ತೆ, ಒಂದು ದುರಂತ ಆಗಿರುತ್ತೆ, ಯಾವುದೋ ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ಅಪಘಾತ ಆಗಿರುತ್ತೆ. ಇಂಥ ಸಂದರ್ಭದಲ್ಲೆಲ್ಲ ಅವ್ರಿಗೆ ಏನು ಸಹಾಯ ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ರೆ ಅದನ್ನು ಆ ದೃಶ್ಯಗಳನ್ನು ಸೆರೆ ಹಿಡಿಯೋದ್ರಲ್ಲಿ ನಾವು ಮುಂದುಕ್ತಾ ಇರ್ತೀವಿ. ಖಂಡಿತ ಸರ್. ಸೊ ಇದು ಒಂದು ರೀತಿಯಲ್ಲಿ ಎಲ್ಲ ಒಂದು ಕಡೆ ಅಮಾನವೀಯವಾದಂಥ ಒಂದು ಕೃತ್ಯ ಅಂತ ಹೇಳಿ ಅನ್ಸುತ್ತೆ. ಖಂಡಿತ ಸರ್. ಈ ಥರದಕ್ಕೆಲ್ಲ ಈ ನಮ್ಮ ಕ್ಯಾಮ್ರಾಗಳು ಬಳಕೆ ಆಗಬಾರ್ದು ಸರ್. ಈಗ ಅನೇಕ ಜನ ತಮ್ಮ ಕ್ಷೇತ್ರವನ್ನು ಫೋಟೋಗ್ರಫಿಯನ್ನಾಗಿ ಆಯ್ಕೆ ಮಾಡ್ಕೋಬೇಕು ಅಂಥೇಳಿ ಅನ್ನಿಸ್ತಾ ಇರ್ಬೋದು. ನನ್ನ ಆಸೆ ಸರ್. ಅನ್ನಿಸ್ತಾ ಇರ್ಬೋದು, ನಮ್ಮ ಜನಗಳಿಗೂ ಕೂಡ ಅನ್ನಿಸ್ತಾ ಇರ್ಬೋದು. ಅನ್ಸ್ಕೋಬೇಕು ಸರ್. ಅವ್ರಿಗೆ ಏನನ್ನು ಹೇಳಲಿಕ್ಕೆ ಬಯಸ್ತೀರಿ ನೀವು? ಸರ್, ನೀವು ಯಾರು ಏನೇ ಫೋಟೋಗ್ರಫಿ ಕಲಿಬೇಕು ಅಂದರೆ ಅದಕ್ಕೊಂದು ಕ್ಲಾಸ್ ಇದೆ, ನಿಮಗೆ ಒಂದು ತರಬೇತಿ ಕೊಡುವಂಥ ಸಂಸ್ಥೆ ಇದೆ. ದಯವಿಟ್ಟು ಕಲೀರಿ. ಕಲೆ ಎಂಬುದು ಒಂದು ಸಾಗರ ಸರ್. ನೀವು ಅದರಲ್ಲಿ ನೀವು ಕಲಿಬೇಕು. ಅದರಲ್ಲಿ ಬರೀ ಕಲ್ತರೇನಲ್ಲ ಸರ್, ನಮ್ಮ ಜೀವನಕ್ಕೂ ಒಂದು ದಾರಿ ಆಗುತ್ತೆ ಸರ್, ಒಂದು ಮಾರ್ಗದರ್ಶನ ಕೊಡುತ್ತೆ ಸರ್. ದುಡಿಮೆ ಮಾಡೋದಕ್ಕಾಗಿ ಫೋಟೋಗ್ರಫಿ ಬನ್ನಿ, ಒಳ್ಳೆ ಹೆಸರು ಮಾಡಿ. ಕೆಲವರು ಮಾತ್ರ ಶೋಕಿಗೆ ಫೋಟೋಗ್ರಫಿ ಮಾಡ್ತೀರ ಸರ್, ಅದು ಮಾಡೋದು ಬೇಡ ಸರ್. ದಯವಿಟ್ಟು ಅದನ್ನು ಮಾಡೋದಿದ್ರೆ ನಿಲ್ಲಿಸಿ. ನಮ್ಮಂಥ ಫೋಟೋಗ್ರಾಫರ್ಗೆ ತಮ್ಮ ಸಹಕಾರನೂ ಇರಲಿ. ನಮ್ಮಂಥವ್ರು ಬೆಳಿಬೇಕು ಅಂದರೆ ನಿಮ್ಮಂಥವ್ರು ಫೋಟೋಗ್ರಫಿ ನಿಲ್ಲಿಸ್ಬೇಕು ಸರ್. ಕೆಲವರು ಶೋಕಿಂಗ್ ಮಾಡುವಂಥವ್ರು ಮಾಡಬೇಡಿ ಸರ್ ದಯವಿಟ್ಟು. ಯಾಕೆಂದರೆ ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ. ನಮ್ಮಂಥವ್ರು 100 ಜನ ಬಡತನದಲ್ಲಿ ಇರೋವಂಥವ್ರು ಇದ್ದಾರೆ, ಅವರು ಬೆಳಕಿಗೆ ಬರಲಿ, ಮೇಲೆ ಬರಲಿ. ಹೌದಾ ಇಲ್ಲ ಸರ್? ನಾನು ಹೇಗೆ 4 ಜನರಿಗೆ ಹೇಳ್ತೀನಿ, ಅವರು 4 ಜನ ಕೇಳಲಿ. ಇದು ನನ್ನ ಆಸೆ ಸರ್. ಅಂದರೆ ನಿಮ್ಮ ಮಾತಿನ ಅರ್ಥ ಹೀಗೆ ನಾವು ಅರ್ಥ ಮಾಡ್ಕೋಬೋದು ಅಂತ ಅನ್ಸುತ್ತೆ. ಹವ್ಯಾಸಿ ಛಾಯಾಗ್ರಾಹಕರು ಏನಿದ್ದಾರೆ ಅವರು ತಮ್ಮ ಹವ್ಯಾಸಕ್ಕೋಸ್ಕರ, ತಮ್ಮ ಮನಸ್ಸಿನ ಸಂತೋಷಕ್ಕೋಸ್ಕರ ಛಾಯಾಗ್ರಹಣ ಮಾಡಿದ್ರೆ ಅಲ್ಲೇನು ಅಪರಾಧ ಅಲ್ಲ, ಅದು ತಪ್ಪೇನಿಲ್ಲ ಸರ್. ಆಯ್ತಾ? ಈಗ ಯಾವುದೋ ಒಂದು ನಾನು ಈಗಾಗಲೇ ಹೇಳಿದೆ, ಒಂದು ಲ್ಯಾಂಡ್ಸ್ಕೇಪ್ ಇರ್ಬೋದು, ಒಂದು ವೈಲ್ಡ್ ಲೈಫ್ ಇರ್ಬೋದು, ಅದು ಅವ್ರಿಗೆ ಮನಸ್ಸಿಗೆ ಸಂತೋಷ ಕೊಡುವಂಥದ್ದು ಅವರೊಂದು ಹವ್ಯಾಸ, ಅದನ್ನು ಮಾಡ್ಕೋಬೋದು. ಆದರೆ ಅವರೇನೆ ವೃತ್ತಿಪರ ಛಾಯಾಗ್ರಾಹಕರಾಗಿ ಬಂದು ವೃತ್ತಿಪರ ಛಾಯಾಗ್ರಾಹಕರ ಸ್ಥಾನಕ್ಕೆ ಅವರಿಗೆ ಕಾಂಪಿಟೇಷನ್ ಮಾಡೋ ಸ್ಪರ್ಧೆ ಒಡ್ಡುವಂಥದ್ದು ಒಳ್ಳೇದಲ್ಲ ಅಂತ ಹೇಳಿ ತಾವು ಹೇಳ್ತಿದ್ದೀರಿ. ಖಂಡಿತ ಸರ್. ಇದು ನನ್ನ ಹೃದಯದಲ್ಲಿರುವಂಥ ನೋವು ಸರ್. ಯಾಕೆಂದ್ರೆ ನಮ್ಮಂಥವ್ರು ತುಂಬಾ ಬೆಳಿಬೇಕನ್ನೋರು ಇದ್ದಾರೆ. ಇವತ್ತು ಜೀವನ ಮಾಡೋಕ್ಕೂ ತೊಂದರೆ ಇದೆ ಕೆಲವು ಫೋಟೋಗ್ರಾಫರ್ಸ್ಗೆ. ಅವರಿಗೆ ನೀವು ಕಾಂಪಿಟೇಷನ್ ಮಾಡಿಬಿಟ್ಟು ತುಂಬಾ ನೀವು ಬಂದ್ಬಿಟ್ಟು ನನಗೆ ಶೋಕಿಗಾಗಿ ಮಾಡಿ ಕೆಲವು ದುಡ್ಡು ಅವ್ರು ಎಷ್ಟೇ ಕೊಡಲಿ ಮಾಡೋವಂಥವ್ರು ಇದ್ದೀರಿ. ಅದು ಮಾಡಬೇಡಿ ಸರ್ ದಯವಿಟ್ಟು. ಯಾಕೆಂದ್ರೆ ನೀವು ಮಾಡಿ, ಒಳ್ಳೆ ಹೆಸರು ಮಾಡಿ, ಒಳ್ಳೆ ಮಟ್ಟಕ್ಕೆ ಒಳ್ಳೆ ರೇಟ್ ಮಾಡಿ. ಹೌದಾ ಇಲ್ಲ ಸರ್? ಒಳ್ಳೆ ಬೆಲೆ ತಗೊಳ್ಳಿ. ಹೌದಾ ಇಲ್ಲ? ಅದು ಬಿಟ್ಟು ಒಬ್ಬ ಕೆಲಸ ಮಾಡ್ತಿದ್ರೆ ಅವನ ಮೇಲೆ ಹೊಟ್ಟೆ ಮೇಲೆ ಹೊಡೆಯೋದು, ಆದರೆ ನಾವು ಯಾವತ್ತೂ ನೀವು ಹೊಡಿತಿದ್ರಿ ಅಂತ ನಾವು ನಿಮ್ಮನ್ನ ದ್ವೇಷಿಸಲ್ಲ, ನಿಮ್ಮನ್ನ ಟೀಕೆ ಮಾಡಲ್ಲ. ಯಾಕೆಂದ್ರೆ ಭಗವಂತ ಒಬ್ಬ ಇದ್ದಾನೆ, ಆ ಭಗವಂತನ ನಾವು ನಂಬಿರೋಂಥವ್ರು. ಹೌದಾ ಇಲ್ಲ ಸರ್? ಎಲ್ಲದಕ್ಕೂ ಸೃಷ್ಟಿಕರ್ತ ಮೇಲಿದ್ದಾನೆ ಸರ್. ಹಾಗಾಗಿ ನಾನು ಹೇಳೋದು, ಈ ಪ್ರಪಂಚದಲ್ಲಿ ಎಲ್ಲರೂ ಬೆಳಿಬೇಕು, ಎಲ್ಲರೂ ಒಳ್ಳೆ ರೀತಿಯಲ್ಲಿ ಒಳ್ಳೆ ಹೆಸರು ತಗೋಬೇಕು ಅನ್ನೋದು ನನ್ನ ಆಸೆ ಸರ್. ಬಹಳ ಸಂತೋಷ ಸರ್. ಇದ್ರ ಜೊತೆಗೆ ವಿಶೇಷವಾಗಿ ನೀವು ಕೃಷಿಕರು ಕೂಡ. ಹೌದು ಸರ್. ಈಗ 5 ಎಕರೆ ತೋಟ ಮಾಡಿದ್ದೀರಿ ಅಂತ ಹೇಳಿದ್ರಿ. ಹೌದು ಸರ್. ಅದು ಹೇಗೆ ಸಾಧ್ಯ ಆಯಿತು ಸರ್? ನಾನು ಇದನ್ನ ಹಂಚ್ಕೋಬೇಕು ಸರ್. ಯಾಕೆ ಗೊತ್ತಾ, ನಾನು ಕೃಷಿಕ ಕುಟುಂಬದಲ್ಲಿ ಹುಟ್ಟಿದ್ರೂ ಸಹ ತುಂಬ ಬಡತನದಲ್ಲಿದ್ದಂಥವನು. ನಮ್ಮ ಮೂಲತಃ ವಲಸೆ ಬಂದವರು ಸರ್. ನಮ್ಮ ತಂದೆಯವರು ಎಲ್ಲ ಆಂಧ್ರ ಪ್ರದೇಶ್, ನಿಜ, ಕರ್ನೂಲ್ ಜಿಲ್ಲೆಯಿಂದ ಬಂದಂಥವ್ರು. ನಾನು ಹುಟ್ಟಿ ಬೆಳೆದಿದ್ದು ಹೊನ್ನಾಳಿ ತಾಲೂಕು ಚೀಲೂರಲ್ಲಿ ಹುಟ್ಟಿದ್ದು ಸರ್. ನಾನು ಬೆಳೆದಿದ್ದೆಲ್ಲ ಮಲ್ಲಾಪುರದಲ್ಲಿ. ಸರಿ. ಆದರೆ ಫೋಟೋಗ್ರಫಿಯಲ್ಲಿ ದುಡಿಮೆ ಮಾಡಿದ ನಂತರ ನಾನು ಜಮೀನ ತಗೊಂಡಿದ್ದು ಸರ್, ಖರೀದಿ ಮಾಡಿ ತಗೊಂಡಿದ್ದು. ಒಳ್ಳೆ ಬೆಳೆ ಬೆಳೆದೆ. ಇವತ್ತು ಹೇಳ್ಬೇಕು ಅಂದ್ರೆ ರೈತನ ಬೆವರು ಸುರಿಸಿದ್ರೆ ದೇಶ ಸರ್ ಉದ್ಧಾರ ಆಗೋದು. ರೈತ ಅಂದ್ರೆ ನಿಜವಾಗ್ಲೂ ಸರ್ ಅವರ ಒಂದು ಸಾಧನೆ ತುಂಬಾ ದೊಡ್ಡದು ಸರ್. ರೈತರ ಬಗ್ಗೆ ಕೆಲವರು ಏನೇನೋ ಮಾತಾಡ್ತಾರೆ, ತಪ್ಪು ಸರ್ ಅದು. ರೈತ ಇಲ್ದಿದ್ರೆ ಇವತ್ತು ಪ್ರಪಂಚನೇ ಇಲ್ಲ ಸರ್. ಇವತ್ತು ಅನ್ನ ಕೊಡುವ ರೈತನೇ ಇವತ್ತು ಬೆನ್ನೆಲುಬು ಸರ್ ಇವತ್ತು. ಓಕೆ. ಅದರಲ್ಲಿ ಏನೇನು ಬೆಳೆಗಳನ್ನ ಬೆಳೆದಿದ್ದೀರಿ ಸರ್? ನಾನು ಅಡಿಕೆ ತೋಟದಲ್ಲಿ ಬಾಳೆ ಹಾಕೊಂಡಿದ್ದೀನಿ ಸರ್. ಬಾಳೆ ಅದು ಮನೆ ಖರ್ಚಿಗೆಲ್ಲ ಬಾಳೆ ಆಗುತ್ತೆ. ಎಷ್ಟು ವರ್ಷ ಆಗಿದೆ ನೀವು ತೋಟ ಮಾಡಿ? ನಾನು ಒಂದು 10 ವರ್ಷದಿಂದ ತೋಟ ಬಂದಿದೆ ಸರ್, ಕೈಗೆ ಬಂದಿದೆ. ಒಂದು ನನಗೆ ಫಸಲು ಕೈಗೆ ಬಂದೆ ಒಂದು 7-8 ವರ್ಷ ಆಗಿದೆ. ಅದಕ್ಕೂ ಹಿಂದೆ ಒಂದು 5 ವರ್ಷ 6 ವರ್ಷ ಒಂದು ಅಡಿಕೆ ಸೊಸೆ ನೆಟ್ಟಾಗ ಒಂದು 5-6 ವರ್ಷ ಕಷ್ಟಪಡ್ಬೇಕು ಸರ್. ಅದು ಒಳ್ಳೆ ಶ್ರಮ ಪಟ್ಟಾಗ, ಅದನ್ನು ಒಳ್ಳೆ ಆರೈಕೆ ಮಾಡಿದಾಗ ಅದು ನಮಗೆ ಫಲ ಕೊಡುತ್ತೆ ಸರ್. ಸೊ ನೀರೆಲ್ಲ ವ್ಯವಸ್ಥೆ ಇದೆಯಾ? ಭದ್ರಾವತಿ ತಾಲೂಕಲ್ಲಿ ಇರುವಂಥ ರೈತರೆಲ್ಲರೂ ಅದೃಷ್ಟವಂತರು. ಯಾಕೆ ಅಂದರೆ ಸರ್, ನಮಗೆ ಭದ್ರಾ ಡ್ಯಾಮ್ ಅನ್ನೋದು ಒಂದು ಅಣೆಕಟ್ಟಿದೆ. ಒಳ್ಳೆ ಅದು ತುಂಬಿತು ಅಂದರೆ ನಮಗೆ ಹೃದಯದಲ್ಲಿ ಒಂದು ಸಮುದ್ರ ತುಂಬ್ದಂಗೆ ಸರ್. ಹಂಗಾಗಿ ನೀರಿಂದ ಏನು ಕೊರತೆ ಇಲ್ಲ. ಆಮೇಲೆ 2 ತಿಂಗಳಲ್ಲಿ ಚಾನಲ್ ಏನಾದರೂ ರಿಪೇರಿ ಅಂತೇಳಿ ಕಟ್ ಮಾಡಿದಾಗ ತೊಂದರೆ ಆಗುತ್ತೆ. ಹಂಗಾಗಿ ನಾನು ತೋಟಗಳಿಗೆ ಬೋರ್ ಹಾಕ್ಸ್ಕೊಂಡಿದ್ದೀನಿ. ಪರವಾಗಿಲ್ಲ ಸರ್, ಎಲ್ಲ ನೀರಿದೆ ಸರ್. ಹೆಣ್ಣು ಮಣ್ಣು ಹೊನ್ನು ಇದು ಒಲಿಬೇಕು ಅಂದ್ರೆ ಒಂದು ಋಣಾನುಬಂಧ ಇರ್ಬೇಕಂತ ಸರ್. ಆ ಗಂಗೆ ಸಹ ಎಲ್ಲ ತೋಟದಲ್ಲಿ 4 ತೋಟದಲ್ಲಿ ನಾನು ಬೋರ್ ಹೊಡಿಸ್ಕೊಂಡ್ರು 4 ತೋಟದಲ್ಲಿ ಒಳ್ಳೆ ನೀರು ಬಿದ್ದಿದೆ ಸರ್. ಶಿವಮೊಗ್ಗದಲ್ಲಿ ಒಂದು ಮನೆ ಕಟ್ಟಿದೆ, ಆ ಮನೆಯಲ್ಲೂ ಸಹ 4.25-5 ಇಂಚು ನೀರು ಬಿದ್ದಿದೆ ಸರ್.
ವೆರಿ ನೈಸ್, ವೆರಿ ನೈಸ್. ತುಂಬ ಸಂತೋಷ ಆಗುತ್ತೆ ಸರ್. ಭಾಳ ಗಂಗೆಯ ಕೃಪೆ ನಿಮ್ಮ ಮೇಲೆ ಆಗಿದೆ ಅಂತ ಹೇಳಿ. ಖಂಡಿತ ಸರ್. ಆಗಲಿ ಆಗಲಿ, ಭಾಳ ಸಂತೋಷ. ಗಂಗೆಯ ಕೃಪೆಯ ಜೊತೆಗೆ ಲಕ್ಷ್ಮೀ ಕಟಾಕ್ಷವೂ ನಿಮಗೆ ದೊರೆತಿದೆ ಸರ್. ಆಯ್ತಾ. ಸರಸ್ವತಿ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇಲ್ದಿದ್ರು ಕೂಡ ನಿಮ್ಮ ಮಕ್ಕಳ ಮೇಲೆ ಆಗಿದೆ. ಖಂಡಿತ ಸರ್. ಸೊ ಹೀಗಾಗಿ ಶಕ್ತಿ ದೇವತೆಯ ಒಂದು ಎಲ್ಲ ಕಟಾಕ್ಷವೂ ನಿಮ್ಮ ಇಡೀ ಸಂಸಾರ, ನಿಮ್ಮ ಇಡೀ ಕುಟುಂಬದ ಮೇಲಿದೆ. ಭಾಳ ಸಂತೋಷ ಸರ್. ನಿಮ್ಮ ಮುಂದಿನ ಕನಸುಗಳೇನು ಸರ್? ನನಗೇನಂದ್ರೆ ಸರ್, ನಾನು ಭಾಳ 4 ಜನರಿಗೆ ಸಹಾಯ ಮಾಡಬೇಕು, ಸಮಾಜ ಸೇವೆ ಮಾಡ್ತೀನಿ. ನಾನು ಲಯನ್ಸ್ ಕ್ಲಬ್ಬಲ್ಲಿ ಸೇರ್ಕೊಂಡಿದ್ದೀನಿ. ಲಯನ್ಸ್ ಕ್ಲಬ್ಬಲ್ಲಿ ನನ್ನ ಕೈಲಾದಷ್ಟು ಸಹಾಯ ಮಾಡ್ತೀನಿ ಸರ್. ಫೋಟೋಗ್ರಫಿನೂ ಅಷ್ಟೇ ಸರ್, ಎಲ್ಲೇ ಹೋದ್ರೂ ಫೋಟೋಗ್ರಫಿ ಕಲೀರಿ ಅಂತ ಹೇಳ್ತೀನಿ. ನಮ್ಮ ಸವಿತಾ ಸಮಾಜದಲ್ಲೂ ನಾನು ಸದಸ್ಯನಾಗಿದ್ದೀನಿ. ಬೇರೆ ಸಂಘ ಸಂಸ್ಥೆಗಳಲ್ಲೂ ಸದಸ್ಯನಾಗಿದ್ದೀನಿ. ಅಡಿಕೆ ಮಂಡಿಯಲ್ಲಿ ಆಗಿರ್ಬೋದು, ಬೇರೆ ಸಂಘ ಸಂಸ್ಥೆ ಯಾವುದೇ ಒಂದು ಸಂಘಕ್ಕೆ ಕರೆದ್ರೂ ನಾನು ಹೋಗಿ ಸದಸ್ಯತ್ವ ವಹಿಸ್ತೀನಿ. ಹಣ ನೋಡಲ್ಲ ಸರ್, ಎಷ್ಟಾಗುತ್ತೆ ಅಂತ ಕೇಳಲ್ಲ ಸರ್. ನಾನು ಸದಸ್ಯನಾಗ್ತೀನಿ, ಸೇವೆ ಮಾಡ್ತೀನಿ. ನನ್ನ ಕೈಲಿ ಆಗೋದನ್ನ ಸೇವೆ ಮಾಡ್ಬೇಕು ಸರ್. ನಾನು ಹೋದ ನಂತರ ಏನು ನನ್ನ ಬಗ್ಗೆ ಯಾರು ಮಾತಾಡಲ್ಲ ಸರ್, ಒಳ್ಳೆ ಮಾತುಗಳು ಮಾತಾಡ್ಬೇಕು ಸರ್. ಪರಮೇಶ್ವರ್ ಇದ್ದಾಗ ಏನು ಮಾಡಿದ್ರು ಅನ್ನೋದನ್ನು ನಾನು ಹೋದ ನಂತರ ಮಾತಾಡ್ಬೇಕು ಸರ್. ಭಾಳ ಸಂತೋಷ ಪರಮೇಶ್. ಇದುವರೆಗೆ ನಿಮ್ಮ ಯಶಸ್ವಿ ಪಯಣದ ಬದುಕಿನ ಘಟನೆಗಳನ್ನು, ಆಯಾ ಮಜಲುಗಳನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಿ. ನಿಜವಾಗಿ ಒಂದು ಭಾಳ ಶ್ರಮದಾಯಕವಾದಂಥ ಒಂದು ಬದುಕಿನ ಪ್ರಯಾಣ ನಿಮ್ಮದು. ಹೌದು ಸರ್. ಇದರಲ್ಲಿ ಭಾಳ ಯಶಸ್ವಿಯಾಗಿ ನೀವು ಕ್ರಮಿಸಿದ್ದೀರಿ. ಭಾಳ ಸಂತೋಷ ಆಗುತ್ತೆ ನಿಮ್ಮ ಬದುಕಿನ ಯಶೋಗಾಥೆಯನ್ನು ಕೇಳೋದಕ್ಕೆ. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆ ನಿಮ್ಮ ಬದುಕು ಮತ್ತಷ್ಟು ಹಸನಾಗಲಿ ಎನ್ನುವಂಥದ್ದೇ ನಮ್ಮ ಎಲ್ಲ ಕೇಳುಗರ ಹಾರೈಕೆಗಳು ಕೂಡ. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ.